ಸಾವಯವ ಸಂಪದ. ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ. ಕೇಳಿ ಕಾರ್ಯಕ್ರಮ ಸಾವಯವ ಸಂಪದ. ಆದಿ ಅನಾದಿಗೂ ಆಧಾರವಾಗಿ ಮಣ್ಣನ್ನೇ ನಂಬಿ ದುಡಿಯುವ ರೈತರ ಕಥೆಗಳ ವ್ಯಥೆಗಳ ಸಾರುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ರೈತ ಬಾಂಧವರಿಗೆಲ್ಲ ಸಾವಯವ ಸಂಪದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳೆ ತ್ಯಾಜ್ಯ ನಿರ್ವಹಣೆಯ ಮೂಲಕ ಮಣ್ಣಿನ ಸಾವಯವ ಇಂಗಾಲದ ಅಭಿವೃದ್ಧಿಯನ್ನು ಕುರಿತು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪನಿರ್ದೇಶಕರಾದ ಜಿಎಚ್ ಯೋಗೀಶ್ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಯೋಗೇಶ್ ಅವರೇ ನಮಸ್ಕಾರ. ನಮಸ್ಕಾರ. ಈ ದಿವಸ ತಾವು ಬೆಳೆ ತ್ಯಾಜ್ಯಗಳ ಸಮರ್ಪಕ ನಿರ್ವಹಣೆಯಿಂದ ಮಣ್ಣಿನ ಸಾವಯವ ಇಂಗಾಲವನ್ನು ಯಾವ ರೀತಿ ಅಭಿವೃದ್ಧಿ ಮಾಡ್ಕೋಬೋದು, ಈ ಸಾವಯವ ಇಂಗಾಲದ ಪ್ರಾಮುಖ್ಯತೆ ಏನು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ತಾವು ಮಾಹಿತಿಯನ್ನು ನೀಡಬೇಕು. ಇವತ್ತಿನ ದಿನ ನಾವೆಲ್ಲರೂ ನೋಡ್ತಾ ಇದ್ದೀವಿ, ಕೃಷಿ ನಾವೆಲ್ಲರೂ ಮಾತಾಡ್ತೀವಿ, ಭಾರತ ಕೃಷಿ ಪ್ರಧಾನವಾದಂಥ ದೇಶ. ಕೃಷಿ ಪ್ರಧಾನವಾದಂಥ ದೇಶದಲ್ಲಿ ನಮಗೆ ಕೃಷಿ ಪ್ರಧಾನವಾದಂಥ ದೇಶ ಅಂತ ಅನ್ನಿಸ್ಕೊಳ್ಲಿಕ್ಕೆ ಇಲ್ಲಿರ್ತಕ್ಕಂತಹ ವೈವಿಧ್ಯಮಯ ರೀತಿಯ ನೈಸರ್ಗಿಕ ಸಂಪನ್ಮೂಲಗಳು ಬಹಳ ಮುಖ್ಯವಾಗಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಮಣ್ಣಿರ್ಬೋದು, ನೀರಿರ್ಬೋದು, ಮತ್ತು ಕೃಷಿಗೆ ಬೇಕಾದಂತಹ ಬೆಳಕು, ಇವು ಮೂರು ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿ ಕೃಷಿಯನ್ನು ಮುನ್ನಡೆಸಲಿಕ್ಕೆ ನಮ್ಮ ದೇಶದಲ್ಲಿ ತುಂಬ ಅತ್ಯಮೂಲ್ಯ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳಬೇಕಾಗ್ತದೆ. ಪ್ರಮುಖವಾಗಿ ಅದರಲ್ಲಿ ಬಂದಾಗ ನೀರು ಮತ್ತು ಬೆಳಕನ್ನು ಹೊರತುಪಡಿಸಿದರೆ ನಮಗೆ ಪ್ರಮುಖವಾಗಿ ನಮ್ಮ ಒಂದು ವೆರಿ ಇಂಪಾರ್ಟೆಂಟ್ ನೈಸರ್ಗಿಕ ಸಂಪನ್ಮೂಲ ಅಂತಂತಂದರೆ ಮಣ್ಣು. ಆ ಮಣ್ಣಿಗೆ ಇರ್ತಕ್ಕಂತಹ ಒಂದು ಉತ್ಪಾದನಾ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಅಂತಂದರೆ ಆ ಮಣ್ಣಿನಲ್ಲಿ ಸಾವಯವ ಇಂಗಾಲ ಹೆಚ್ಚಾಗಬೇಕು. ಹಾಗಾಗಿ ನಾವು ತಲತಲಾಂತರದಿಂದ ನಾವೆಲ್ಲರೂ ಸಹಿತ ನಾವು ಮಾಡ್ಕೊತ ಬಂದಿದ್ದೀವಿ. ಕೃಷಿಯ ಉತ್ಪಾದನೆಯನ್ನು ಕಾಯ್ದುಕೊಳ್ಳಲಿಕ್ಕೆ, ಕೃಷಿಯಲ್ಲಿ ಬೆಳೆಗಳನ್ನು ಚೆನ್ನಾಗಿ ಬೆಳೀಲಿಕ್ಕೆ ಆ ಜಮೀನಿಗೆ ತಿಪ್ಪೆಗೊಬ್ಬರವನ್ನು ನಾವು ಹಾಕ್ತಾ ಬಂದಿದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿಬಿಟ್ಟಿದೆ ಅಂತಂತಂದರೆ, ನಮಗೆ ಸರಿಯಾದ ಸಮಯದಲ್ಲಿ ನಮಗೆ ತಿಪ್ಪೆಗೊಬ್ಬರಗಳು ಸಿಗೋದಿಲ್ಲ. ತಿಪ್ಪೆಗೊಬ್ಬರ ತಂದಾಕಬೇಕು ಅಂದರೆ ಒಂದು ಕಡೆ ಕಾಸ್ಟ್ಲಿ, ತೆಗೆದುಕೊಂಡು ಬಂದ್ರೂ ಸಹಿತ ಅದು ಗುಣಮಟ್ಟದ ಸಿಗೋದಿಲ್ಲ. ಮೂರನೇದಾಗಿ ನನ್ನ ಮನೆಯಲ್ಲಿ ನಾನು ಉತ್ಪತ್ತಿ ಮಾಡ್ಕೊಂಡು ಹಾಕ್ಕೋತೀನಿ ಅಂತಂತಂದ್ರೆ ದನ ಕರುಗಳಿಲ್ಲ. ಜೊತೆಯಲ್ಲಿ ನಾನು ಅದನ್ನೇನಾದರೂ ಎರೆಹುಳು ಗೊಬ್ಬರನೋ ಕಾಂಪೋಸ್ಟೋ ಮಾಡ್ಕೊಂಡು ಹಾಕ್ಕೋತೀನಿ ಅಂತಂತಂದರೆ ಅದಕ್ಕೆ ಅಷ್ಟು ಮೀಸಲಿಡ್ತಕ್ಕಂಥ ಸಮಯ ನಮ್ಮ ರೈತರ ಹತ್ರ ಇಲ್ಲ. ಈ ನಿಟ್ಟಿನಲ್ಲಿ ನಾವು ಎಲ್ಲೋ ಒಂದು ಕಡೆಯಲ್ಲಿ ಇವತ್ತು ನಾವು ನಮ್ಮ ಜಮೀನುಗಳಿಗೆ ಬಳಕೆ ಮಾಡ್ತಕ್ಕಂಥ ಸಾವಯವ ಗೊಬ್ಬರಗಳ ಬಳಕೆ ತುಂಬಾ ಕಡಿಮೆ ಆಗ್ತಾಯಿದೆ. ಯಾಕೆ ಕಡಿಮೆ ಆಗ್ತಾಯಿದೆ ಅಂತಕ್ಕಂಥದ್ದನ್ನು ನಾನು ಹೇಳಿದೆ. ಈ ಸಾವಯವ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿರೋದ್ರಿಂದ ಸುಲಭವಾಗಿ ಸಿಗ್ತಕ್ಕಂತಹ ರಾಸಾಯನಿಕ ಗೊಬ್ಬರಗಳ ಮೇಲಿನ ಅವಲಂಬನೆಯನ್ನು ನಾವು ಹೆಚ್ಚು ಮಾಡ್ಕೊಂಡಿರೋದ್ರಿಂದ ಇವತ್ತು 1950ನೇ ಇಸ್ವಿನಲ್ಲಿ ನಮ್ಮ ಮಣ್ಣಿನಲ್ಲಿದ್ದಂತಹ ಸಾವಯವ ಇಂಗಾಲದ ಪ್ರಮಾಣ 1% ಇದ್ದಿದ್ದು ಇವತ್ತು 0.2ರಿಂದ 0.3%ನಷ್ಟು ಬಂದು ನಿಂತ್ಕೊಂಡ್ಬಿಟ್ಟಿದೆ. ಈ ಸಾವಯವ ಇಂಗಾಲ ಯಾಕೆ ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನು ನಾವೇನಾದರೂ ಒಂದು ಸ್ವಲ್ಪ ಗಮನಿಸ್ತಾ ಬಂದರೆ, ಈ ಸಾವಯವ ಇಂಗಾಲ ಅಂತಕ್ಕಂಥದ್ದು ನಮ್ಮ ಜಮೀನುಗಳಲ್ಲಿ ಮಣ್ಣಿನಲ್ಲಿರ್ತಕ್ಕಂತಹ ಜೈವಿಕ ಕ್ರಿಯೆಗಳನ್ನು ಚುರುಕುಗೊಳಿಸಲಿಕ್ಕೆ, ಜೈವಿಕ ಕ್ರಿಯೆಗಳನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಲಿಕ್ಕೆ, ಪೋಷಕಾಂಶಗಳ ಲಭ್ಯತೆ ಮಟ್ಟವನ್ನು ಕಾಪಾಡಿಕೊಳ್ಳಲಿಕ್ಕೆ, ಜೊತೆಯಲ್ಲಿ ಎಲ್ಲ ಪೋಷಕಾಂಶಗಳು ಸಮಗ್ರವಾಗಿ ಬೆಳೆಗೆ ಲಭ್ಯವಾಗೋ ರೀತಿಯಲ್ಲಿ ಅದು ಆ ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಈ ಸಾವಯವ ಇಂಗಾಲ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಕೆಲಸವನ್ನು ಮಾಡ್ತದೆ. ಜೊತೆಯಲ್ಲಿ ನಾವು ಏನು ರಸಗೊಬ್ಬರಗಳನ್ನ ಬಳಕೆ ಮಾಡ್ತೇವೆ, ಆ ರಸಗೊಬ್ಬರಗಳನ್ನು ಮಣ್ಣಿನಲ್ಲಿ ಹಿಡಿದಿಟ್ಟುಕೊಂಡು ಬೆಳೆಗಳಿಗೆ ಒದಗಿಸ್ಕೊಡ್ಲಿಕ್ಕೆ, ಸಕಾಲದಲ್ಲಿ ಒದಗಿಸ್ಕೊಡ್ಲಿಕ್ಕೆ, ತೇವಾಂಶವನ್ನು ಮಳೆ ಬಂದಾಗ ಹಿಡಿದಿಟ್ಕೊಂಡು ಬೆಳೆಗೆ ಸಕಾಲದಲ್ಲಿ ತೇವಾಂಶವನ್ನು ಒದಗಿಸ್ಕೊಡ್ಲಿಕ್ಕೆ ಈ ಸಾವಯವ ಇಂಗಾಲ ಅಂತಕ್ಕಂಥದ್ದು ಬಹಳ ಕೆಲಸವನ್ನು ಮಾಡ್ತದೆ. ಇದು ಎಷ್ಟಿತ್ತು, ನಾನು ಆಗಲೇ ಹೇಳ್ತಾ ಇದ್ದೆ, 1950ರಲ್ಲಿ 1% ಇದ್ದಿದ್ದು ಇವತ್ತು 0.2ರಿಂದ 0.3ರಷ್ಟು ಬಂದು ನಿಂತ್ಕೊಂಡಿದೆ. ಹಾಗಾಗಿ ನಾವೆಲ್ಲ ರೈತರು ಮಾತಾಡ್ತೀವಿ, ರಸಗೊಬ್ಬರ ಹಾಕ್ತೀನಿ, ಹೋದ ವರ್ಷ 1 ಚೀಲ ಹಾಕಿದೆ ಸರ್, ಈ ವರ್ಷ 2 ಚೀಲ ಹಾಕಿದೆ, ಆದರೂ ನಿರೀಕ್ಷಿತ ಪ್ರಮಾಣದಲ್ಲಿ ಇಳುವರಿ ಬರ್ತಾ ಇಲ್ಲ ಅಂತ ಮಾತಾಡ್ತೀವಿ. ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಏನು ಅಂತಂದರೆ, ನಾವು ನಮ್ಮ ಸಾವಯವ ಇಂಗಾಲವನ್ನು ಒಂದು ಕಡೆಯಲ್ಲಿ ನಾವು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀವಿ. ಈ ನಿಟ್ಟಿನಲ್ಲಿ ನೋಡ್ತಾ ಬಂದರೆ ನಾವು ನಮ್ಮ ದೇಶದಲ್ಲಿ 328 ಮಿಲಿಯನ್ ಹೆಕ್ಟೇರ್ಸ್ ಭೌಗೋಳಿಕ ಪ್ರದೇಶ ಇದೆ. ಈ ಭೌಗೋಳಿಕ ಪ್ರದೇಶದಲ್ಲಿ 146 ಮಿಲಿಯನ್ ಹೆಕ್ಟೇರ್ ಪ್ರದೇಶ ಡಿಗ್ರೇಡೆಡ್ ಲ್ಯಾಂಡ್ ಅಂತಂದರೆ ಬರಡಾಗಿರ್ತಕ್ಕಂತಹ ಮಣ್ಣಾಗಿ
ಪರಿವರ್ತನೆ ಆಗಿದೆ. ಇದೇನಕ್ಕೆ ಆಗಿದೆ ಅಂತಂತಂದರೆ ನಾವು ಆ ಮಣ್ಣನ್ನು ನಡೆಸ್ಕೊಂಡಂತಹ ರೀತಿ. ಒಂದು, ನಮ್ಮ ಜಮೀನಿನಲ್ಲಿರ್ತಕ್ಕಂತಹ ಬದುಗಳನ್ನು ನಾವು ತೆಗೆದುಬಿಟ್ಟಿದ್ದೇವೆ. ಎರಡನೇದಾಗಿ ಆ ಜಮೀನುಗಳಿಗೆ ಯಾವುದೇ ಕಾರಣಕ್ಕೂ ಸಹಿತ ನಾವು ತಿಪ್ಪೆ ಗೊಬ್ಬರವನ್ನು ತೋರಿಸ್ತಾ ಇಲ್ಲ. ಮೂರನೇದಾಗಿ ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚು ಬಳಕೆ ಮಾಡ್ತಾ ಇದ್ದೀವಿ. ನಾಲ್ಕನೇದಾಗಿ ಯಾಂತ್ರೀಕರಣ, ಯಂತ್ರಗಳ ಮೇಲಿನ ಅವಲಂಬನೆಯನ್ನು ಹೆಚ್ಚು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇವತ್ತು ರಸಗೊಬ್ಬರಗಳ ಬಳಕೆಯನ್ನು ನಾವು ನೋಡ್ತಾ ಬಂದಾಗ ಭಾರತದಲ್ಲಿ 101 ಹೆಕ್ಟೇರ್ಗೆ 144 kg ಪೋಷಕಾಂಶಗಳನ್ನು ಬಳಕೆ ಮಾಡ್ತೇವೆ. ಅದನ್ನು ನಾವೇನಾದರೂ ರಸಗೊಬ್ಬರಕ್ಕೆ ಕನ್ವರ್ಟ್ ಮಾಡಿಬಿಟ್ರೆ 1 ಎಕರೆಗೆ ಆಲ್ಮೋಸ್ಟ್ ನಮಗೆ ಎಷ್ಟು ಅಂತಂದರೆ 150-200 kg ರಸಗೊಬ್ಬರಗಳನ್ನ ನಾವು ಬಳಕೆ ಮಾಡ್ದಂಗೆ ಆಗ್ತದೆ. ಇಷ್ಟು ಅಗಾಧ ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನ ಬಳಕೆ ಮಾಡ್ತಾ ಇರೋದ್ರ ಜೊತೆಗೆ ನಾವೇನು ಸಾವಯವ ಗೊಬ್ಬರಗಳ ಬಳಕೆಯನ್ನು ನಾವು ಕಡಿಮೆ ಮಾಡ್ಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ನಮಗೆ ನಮ್ಮ ಜಮೀನಿನಲ್ಲಿರ್ತಕ್ಕಂತಹ ಸಾವಯವ ಇಂಗಾಲ ಕಡಿಮೆ ಆಗಿದೆ. ನಾವು ಎಷ್ಟೇ ಖರ್ಚು ಮಾಡಿದ್ರೂ ಸಹಿತ ನಿರೀಕ್ಷಿತ ಪ್ರಮಾಣದ ಇಳುವರಿನ ನಾವು ಕೃಷಿನಲ್ಲಿ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಾಗ್ತಿಲ್ಲ. ಆ ನಿಟ್ಟಿನಲ್ಲಿ ನಾವು ಗಮನ ಕೊಡಬೇಕಾದಂಥ ಅಂಶ ಏನಂದರೆ ಮಣ್ಣಿನಲ್ಲಿರ್ತಕ್ಕಂಥ ಸಾವಯವ ಇಂಗಾಲವನ್ನು ಹೆಚ್ಚು ಮಾಡಬೇಕು. ಈಗ ನೋಡಿ, ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೋಬೇಕು, ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಸಾರಜನಕ, ಭೂಮಿಗೆ ಬೇಕಾಗಿರ್ತಕ್ಕಂಥದ್ದು ಇಂಗಾಲ. ಅದನ್ನು ನಾವು ರಿವರ್ಸ್ ಮಾಡಿದ್ದೀವಿ. ಆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಸಾರಜನಕವನ್ನು ತಗೊಂಡೋಗಿ ಮಣ್ಣಿಗೆ ಹಾಕ್ತಾ ಇದ್ದೀವಿ. ಮಣ್ಣಿಗೆ ಬೇಕಾಗಿರ್ತಕ್ಕಂಥ ಇಂಗಾಲ ಅಂದರೆ ಸಕ್ಕರೆ ಅಂಶವನ್ನು ತೆಗೆದುಕೊಂಡು ಬಂದು ನಾವು ಸೇರ್ಕೊಳ್ತೀವಿ. ನಮಗೆ ಶುಗರ್ ಕಾಯಿಲೆ ಬರ್ತಾ ಇದೆ, ಮಣ್ಣಿಗೆ ಫಲವತ್ತತೆಯನ್ನು ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ನಾವುಗಳು ಇದನ್ನು ರಿವರ್ಸ್ ಮಾಡಬೇಕಾಗಿದೆ. ಮಣ್ಣಿಗೆ ಬೇಕು, ಮನುಷ್ಯನಿಗೆ ಸಾರಜನಕ ಬೇಕು. ಇವೆರಡನ್ನು ರಿವರ್ಸ್ ಆದಾಗ ನಾವು ತುಂಬ ಚೆನ್ನಾಗಿ ಆ ಜಮೀನಿನಲ್ಲಿ ಬೆಳೆ ಬೆಳೀಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಮಣ್ಣಿನಲ್ಲಿ ಸಾವಯವ ಇಂಗಾಲವನ್ನು ಹೆಚ್ಚು ಮಾಡಲಿಕ್ಕೆ ಇರತಕ್ಕಂಥ ಅವಕಾಶಗಳನ್ನ ನೋಡ್ತಾ ಬರೋಣ. ಒಂದು, ನಾವು ನಮ್ಮ ಜಮೀನಿನಲ್ಲಿ ನಮ್ಮ ಮನೆ ಹತ್ರ ದನ ಕರುಗಳನ್ನ ಕಟ್ಕೊಂಡು ಏನು ಜಮೀನಿನಲ್ಲಿ ಬೆಳೆದಂಥ ಹುಲ್ಲನ್ನು ದನ ಕರುಗಳಿಗೆ ಹಾಕ್ಕೊಂಡು ಅದನ್ನು ಸಗಣಿಯನ್ನು ತೆಗೆದುಕೊಂಡು ಗೊಬ್ಬರವನ್ನು ಮಾಡಿ ನಮ್ಮ ಜಮೀನಿಗೆ ಹಾಕಿದರೆ ಅಲ್ಲಿ ಒಂದು ರೀತಿಯಲ್ಲಿ ನಮ್ಮ ಜಮೀನಿನಿಂದ ಬಂದಂತಹ ತ್ಯಾಜ್ಯಗಳು ಸಗಣಿಯಾಗಿ ತಿಪ್ಪೆಗೊಬ್ಬರವಾಗಿ ಪರಿವರ್ತನೆ ಆಗಿ ಮತ್ತೆ ಜಮೀನಿಗೆ ಹೋಗ್ತಾ ಇದ್ವು. ಹಿಂದೆಲ್ಲ ಯಾಕೆ ಫಲವತ್ತಾಗಿದ್ವು ಜಮೀನುಗಳು ಅಂತಂದರೆ, ಜಮೀನಿನಿಂದ ತೆಗೆದಂತಹ ಕಾಳುಗಳನ್ನು ಮನೆಗೆ ಬಳಕೆ ಮಾಡ್ತಿದ್ರು, ಮೇವನ್ನು ದನ ಕರುಗಳಿಗೆ ಬಳಕೆ ಮಾಡಿಕೊಂಡು ಮತ್ತೆ ಬಂದಂತಹ ಗೊಬ್ಬರವನ್ನು ಜಮೀನಿಗೆ ತೆಗೆದುಕೊಂಡು ಹಾಕ್ತಿದ್ದು. ಇವತ್ತೇನಾಗಿದೆ ಪರಿಸ್ಥಿತಿ, ಇವತ್ತು ಕಾಳನ್ನೂ ಸಹಿತ ಮಾರಾಟ ಮಾಡ್ತಿದ್ದೀವಿ, ಅದರಿಂದ ಬಂದಂತಹ ಮೇವಿನ ಉತ್ಪನ್ನವನ್ನು ಸಹಿತ ಮಾರಾಟ ಮಾಡ್ತಿದ್ದೀವಿ. ಅಂದರೆ ಒಟ್ಟಾರೆಯಾಗಿ ನಮ್ಮ ಭೂಮಿಗೆ ಹಾಕ್ತಕ್ಕಂತಹ ಪೋಷಕಾಂಶಗಳು ಒಂದು ಸಾರಜನಕ, ರಂಜಕ, ಪೊಟ್ಯಾಷ್ ಮಾತ್ರ ಹಾಕ್ತಾಯಿದ್ದೀವಿ. ಭೂಮಿಯಿಂದ ಬೆಳೆ ಬೆಳಿಬೇಕಾದ್ರೆ ಆಲ್ಮೋಸ್ಟ್ 20ಕ್ಕಿಂತ ಹೆಚ್ಚಿನ ಪೋಷಕಾಂಶಗಳನ್ನ ಅದು ತೆಗೆದುಕೊಳ್ತದೆ. ಆ 20 ಪೋಷಕಾಂಶಗಳನ್ನ ಕಾಳಿನ ರೂಪದಲ್ಲಿ ಅಥವಾ ಯಾವುದು ನಮ್ಮ ಬೆಳೆ ತ್ಯಾಜ್ಯದ ರೂಪದಲ್ಲಿ ಏನು ಉತ್ಪತ್ತಿ ಆಗ್ತದೆ ಅದನ್ನು ನಾವೇನು ಮಾಡ್ತಿದ್ದೀವಿ, ಹೊರಗಡೆ ಕಳಿಸ್ತಾ ಇದ್ದೀವಿ. ಒಂದು ಭತ್ತದಲ್ಲಿ ಬಂದಾಗ, ರಾಗಿನಲ್ಲಿ ಬಂದಾಗ ಮಾರಾಟ ಮಾಡ್ತೀವಿ. ಆದರೆ ಮುಸ್ಕಿನ ಜೋಳದಲ್ಲಿ ಬಂದಾಗ, ಮತ್ತು ತೆಂಗಿನಲ್ಲಿ, ಅಡಿಕೆನಲ್ಲಿ, ಬೇರೆ ಬೇರೆ ಬೆಳೆಗಳಲ್ಲಿ ಬಂದಾಗ ನಾವೇನು ಮಾಡ್ತಿದ್ದೀವಿ, ಎಲ್ಲೋ ಒಂದು ಕಡೆಯಲ್ಲಿ ತುಂಬ ಸುಲಭವಾಗಿ ನಿರ್ವಹಣೆ ಮಾಡಲಿಕ್ಕೆ ಭಾಳ ಸುಲಭವಾಗಿದೆ ಅನ್ನೋ ಒಂದೇ ಒಂದು ಮೈಂಡ್ಸೆಟ್ಟನ್ನು ಇಟ್ಕೊಂಡು ನಾವೇನು ಮಾಡ್ತಿದ್ದೀವಿ, ಒಂದು ಬೆಂಕಿ ಕಡ್ಡಿ ಇಟ್ಬಿಟ್ಟು ಅದನ್ನು ಬೆಂಕಿಯನ್ನು ಇಡ್ತಾ ಇದ್ದೀವಿ. ಈ ತ್ಯಾಜ್ಯಗಳನ್ನು ಸುಡ್ತಕ್ಕಂತಹ ಪ್ರಮಾಣ ಈ ಭಾರತದಲ್ಲಿ ತುಂಬ ಜಾಸ್ತಿ ಆಗ್ತದೆ. ಇವತ್ತು ನಾವು ಹಲವಾರು ಜನ ಟಿ ವಿನಲ್ಲಿ ನೋಡಿರ್ಬೋದು, ದೆಹಲಿಯ ಸುತ್ತಮುತ್ತ ಇರತಕ್ಕಂತಹ ರಾಜ್ಯಗಳು, ಹರಿಯಾಣ ಇರ್ಬೋದು, ಪಂಜಾಬ್ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಈ ರಾಜ್ಯಗಳಲ್ಲಿ ಸುಡ್ತಕ್ಕಂತಹ ಏನು ಕೃಷಿ ತ್ಯಾಜ್ಯಗಳಿದೆ, ಆ ತ್ಯಾಜ್ಯಗಳ ಜೊತೆಗೆ ಅಲ್ಲಿರ್ತಕ್ಕಂತಹ ಏನು ವಾಹನಗಳ ದಟ್ಟಣೆ ಇದೆ, ಆ ದಟ್ಟಣೆ ಎರಡೂ ಸೇರಿಕೊಂಡು ಏನು ನಮ್ಮ ದೆಹಲಿ ಸಿಟಿ ಏನಿದೆ ಅದು ಒಂಥರ ಗ್ಯಾಸ್ ಚೇಂಬರ್ ಆಗಿದೆ ಅಂತಕ್ಕಂಥ ನ್ಯೂಸನ್ನು ನಾವೆಲ್ಲರೂ ನೋಡ್ತಾ ಇರ್ತೀವಿ. ಇದು ನಾವು ನೋಡ್ತಾ ಇರ್ತಕ್ಕಂಥ ಪರಿಸ್ಥಿತಿ. ಈಗ ನಾನಾಗಲೇ ಹೇಳ್ತಿದ್ದೆ, ಹರಿಯಾಣ, ಪಂಜಾಬು ಮತ್ತು ಉತ್ತರ ಪ್ರದೇಶ, ಅದನ್ನು ಹೊರತುಪಡಿಸಿ 3 ಟಾಪ್ 3 ಸ್ಥಾನದಲ್ಲಿದ್ದರೆ, 4ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ, 5ನೇ ಸ್ಥಾನದಲ್ಲಿ ನಾವು ಕರ್ನಾಟಕ ಇದ್ದೀವಿ. ಕರ್ನಾಟಕ ನಾವೇನು ಹಿಂದೆ ಬಿದ್ದಿಲ್ಲ, ನಾವೂ ಸಹಿತ ಕಾಂಪಿಟೇಷನ್ನಲ್ಲಿ ತ್ಯಾಜ್ಯಗಳನ್ನು ಉತ್ಪತ್ತಿ ಮಾಡಿದಂತಹ ತ್ಯಾಜ್ಯಗಳನ್ನು ಸುಡ್ತಕ್ಕಂತಹ ಕೆಲಸದಲ್ಲಿ ನಾವೂ ಸಹಿತ ರೇಸ್ನಲ್ಲಿದ್ದೀವಿ. ಆದರೆ ಇದೊಂದು ಅಪಾಯಕಾರಿ ಬೆಳವಣಿಗೆ. ಯಾಕೆ ಅಂತಂತಂದರೆ ನೋಡ್ಬೋದು, ಒಂದು ಜೀವಿಯನ್ನು ಅಥವಾ ಒಂದು ಸಸ್ಯವನ್ನು ನಾವು 3ರಿಂದ 4 ತಿಂಗಳು 5 ತಿಂಗಳು ಬೆಳೆಸಿದಾಗ ಏನು ಅದು ನೈಸರ್ಗಿಕವಾಗಿ ತುಂಬ ಫ್ರೀಯಾಗಿ ಸಿಗ್ತಕ್ಕಂತಹ ಬೆಳಕನ್ನು ಉಪಯೋಗಿಸ್ಕೊಂಡು, ಗಾಳಿನಲ್ಲಿರ್ತಕ್ಕಂತಹ ಕಾರ್ಬನನ್ನು ಉಪಯೋಗಿಸ್ಕೊಂಡು, ಆಕ್ಸಿಜನನ್ನು ಉಪಯೋಗಿಸ್ಕೊಂಡು, ಭೂಮಿಯಿಂದ ನೀರು ಮತ್ತು ಪೋಷಕಾಂಶಗಳನ್ನು ಬಳಕೆ ಮಾಡಿಕೊಂಡು ಅದು ಒಂದು ಸಾವಯವ ವಸ್ತುವನ್ನು ಉತ್ಪತ್ತಿ ಮಾಡ್ತದೆ. ಆ ಸಾವಯವ ವಸ್ತುವಿನಲ್ಲಿ ನಮಗೇನು ಬೇಕು, ವಾಣಿಜ್ಯವಾಗಿ ಬೇಕಾಗಿದೆ, ಯಾವುದು ಮಾರ್ಕೆಟ್ನಲ್ಲಿ ಮಾರಿದ್ರೆ ದುಡ್ಡು ಬರ್ತದೆ ಅಂತಕ್ಕಂಥದ್ದನ್ನು ಮಾತ್ರ ತೆಗೆದುಕೊಂಡು ಉಳಿದಿದ್ದಕ್ಕೆ ನಾವು ಬೆಂಕಿ ಇಡ್ತಕ್ಕಂಥದ್ದು ಇದೆಯಲ್ಲ, ಇದು ಅತ್ಯಂತ
ಅತ್ಯಂತ ಅಪಾಯಕಾರಿ ಬೆಳವಣಿಗೆ. ಇದನ್ನು ನಾವು ಗಮನಿಸ್ತಾ ಇದ್ದೀವಿ. ಹಲವಾರು ಕಬ್ಬಿನ ತೋಟಗಳಲ್ಲಿ ಇವತ್ತು ಕಬ್ಬು ಕಟಾವು ಮಾಡ್ಕೊಂಡು ಹೋದ್ರು ಅಂದರೆ ಬೆಂಕಿ ಇಡ್ತಕ್ಕಂಥದ್ದು. ತೆಂಗಿನ ತೋಟಗಳಲ್ಲಿ, ಅಡಿಕೆ ತೋಟಗಳಲ್ಲಿ, ಹತ್ತಿ ಜಮೀನುಗಳಲ್ಲಿ ಇವಾಗ ಮೊದಲೆಲ್ಲ ಏನು ಮಾಡ್ತಿದ್ವಿ, ತೆಂಗಿನ ಗರಿಗಳಿದ್ದರೆ, ತೆಂಗಿನ ಒಂಬಾಳೆ ಇದ್ದರೆ, ತೆಂಗಿನ ಮಟ್ಟೆ ಇದ್ದರೆ ತೆಗೆದುಕೊಂಡೋಗಿ ನೀರಿನೊಳಗೆ ಹಾಕ್ತಿದ್ವಿ ಅಥವಾ ನಮ್ಮ ಒಲೆಗಾದರೂ ಇಡ್ತಿದ್ವಿ. ಇವತ್ತು ಆಗೂ ಇಲ್ಲ. ಎಲ್ಲ ಜಮೀನಿನಲ್ಲೇ ಸಹಿತ ಬೆಂಕಿ ಇಡ್ತಕ್ಕಂಥದ್ದು. ಒಲೆಗಾದರೂ ಇಟ್ಟರೆ ಒಲೆ ಬೂದಿಯನ್ನು ತೆಗೆದುಕೊಂಡು ಬಂದು ಮತ್ತೆ ಜಮೀನಿಗೆ ಹಾಕ್ತಾಯಿದ್ವಿ. ಇದ್ದಿಲಿನ ರೂಪದಲ್ಲಿ ಆದ್ರೂ ನಮ್ಮ ಜಮೀನಿಗೆ ಬರ್ತಾಯಿತ್ತು. ಇವತ್ತು ಎಲ್ಲದನ್ನು ಹೋಗಿಬಿಟ್ಟು ಬೆಂಕಿ ಇಟ್ಟು ಸುಟ್ಟು ಬೂದಿಯಾಗಿ ಮಾಡ್ತಾಯಿದ್ದೀವಿ. ಇವತ್ತು 1 ಟನ್ ತ್ಯಾಜ್ಯವನ್ನು ನಾವೇನಾದರೂ ಸುಟ್ಟು ಬೂದಿಯನ್ನು ಮಾಡಿದರೆ ಅದರ 5 kg ಕಡಿಮೆ ಪ್ರಮಾಣದ ಆ್ಯಶನ್ನು ನಾವು ಉಳಿತದೆ. ಇನ್ನುಳಿದಿದ್ದು 95% ನಮಗೆ ಈ ಕಾರ್ಬನ್ನು, ಹೈಡ್ರೋಜನ್ನು, ಆಕ್ಸಿಜನ್ನು, ಈ 3 ಪೋಷಕಾಂಶಗಳು ಏನಾಗಿರ್ತದೆ ಅದ್ರಾಗೆ ಹೇರಳವಾಗಿ ಶೇಖರಣೆ ಆಗಿರ್ತವೆ. ನಾವೇನಾದರೂ ಅದಕ್ಕೆ ಬೆಂಕಿ ಇಟ್ಟರೆ ನಮಗೆ 95% ಹಾನಿ, ಇನ್ನು 5% ನಮಗೆ ಲಾಭ ಸಿಗ್ಬೋದು. ಆ ನಿಟ್ಟಿನಲ್ಲಿ ನಾವು ಇವತ್ತು ಬೆಂಕಿ ಇಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಸುಮಾರಷ್ಟು ಜನ ನಾವು ನೋಡ್ತೀವಿ, ಈ ಉರುಳಿ ತಂದಿರ್ತೀವಿ ಅಥವಾ ರಾಗಿ ತಂದಿರ್ತೀವಿ, ಭತ್ತ ತಂದಿರ್ತೀವಿ, ರೋಡ್ನಲ್ಲಿ ಹಾಕಿ ಒಕ್ಕಣೆ ಮಾಡ್ತಾ ಇರ್ತೀವಿ. ಒಕ್ಕಣೆ ಮಾಡ್ಕೊಂಡು ಆದಾಗ ಆ ಒಕ್ಕಣೆ ಮಾಡಬೇಕಾದ್ರೆ ಆ ಒಕ್ಕಣೆ ಕಾಳುಗಳೇನು ಬಂದಿರ್ತವೆ, ಆ ಕಾಳುಗಳಲ್ಲಿ ಹುರುಳಿ ಕಾಳುಗಳಲ್ಲಿರ್ಬೋದು ಅಥವಾ ಭತ್ತದಾತು ಅಥವಾ ರಾಗಿದಾಗಿದ್ದು, ಈ ಕಾಳುಗಳಲ್ಲಿ ಆ ರೋಡ್ನಲ್ಲಿರ್ತಕ್ಕಂಥ ಕಲ್ಲುಗಳೆಲ್ಲ ಮಿಶ್ರಣ ಆಗ್ತದೆ. ಜೊತೆಯಲ್ಲಿ ಕಾಳುಗಳನ್ನ ತೆಗೆದುಕೊಂಡಾದ್ಮೇಲೆ ಅಲ್ಲಿ ನಾವು ತ್ಯಾಜ್ಯವನ್ನು ಅಲ್ಲೇ ಬಿಟ್ಟು ಬರ್ತೇವೆ. ಎಲ್ಲಿ? ರೋಡ್ ಪಕ್ಕದಲ್ಲಿ. ಅಲ್ಲಿ ಯಾವುದಾದ್ರು ಒಂದು ವೆಹಿಕಲ್ಗಳು, ಬೈಕ್ ಹೋಗಲಿ ಅಥವಾ ಒಂದು ವ್ಯಾನ್ಗಳು ಹೋಗಲಿ ಅಥವಾ ಒಂದು ಬಸ್ ಹೋಗಲಿ, ಆ ಸಂದರ್ಭದಲ್ಲಿ ಏನಾದರೂ ಅದು ಗಾಲಿಗೆ ಸಿಗಾಕೊಂಡು ವೀಲ್ ಟರ್ನಿಂಗ್ನಲ್ಲಿ ಏನಾದರೂ ಒಂದು ಸ್ವಲ್ಪ ಕಿಡಿ ಎತ್ಕೊಂತು ಅಂತಂತಂದರೆ ಅಲ್ಲಿ ಜೀವಹಾನಿ ಆಗ್ತಕ್ಕಂಥದ್ದು ಅಥವಾ ವಾಹನ ಸಂಪೂರ್ಣವಾಗಿ ಸುಟ್ಟೋಗ್ತಕ್ಕಂಥದ್ದು ಅಥವಾ ಕಾಳುಗಳನ್ನ ಹಾಕಿದಾಗ ಕಾಳುಗಳ ಮೇಲೆ ಸ್ಕಿಡ್ಡಾಗಿ ಎಷ್ಟೋ ಜನ ಬೈಕ್ನಲ್ಲಿ ಬಿದ್ದೋಗ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಜೊತೆಯಲ್ಲಿ ಒಂದು ಮೇವು ನಷ್ಟ ಆಗ್ತದೆ, ಜೀವಹಾನಿ ಆಗ್ತದೆ, ಮತ್ತು ನಮ್ಮ ಅತ್ಯಮೂಲ್ಯವಾದಂತಹ ಏನು ಆಸ್ತಿಗಳಿರ್ತವೆ ಅವಕ್ಕೂ ಸಹಿತ ನಷ್ಟ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಏನಾದರೂ ತ್ಯಾಜ್ಯಗಳನ್ನ ತೆಗೆದುಕೊಂಡು ಬಂದು ರೋಡ್ನಲ್ಲಿ ನಾವು ಒಕ್ಕಣೆ ಮಾಡಿದರೆ, ಒಕ್ಕಣೆ ಮಾಡಿದಾದ ನಂತರ ಅಲ್ಲಿ ಉಳಿದಂತಹ ತ್ಯಾಜ್ಯವನ್ನು ನಾವು ಜಮೀನಿಗೆ ಸಾಗಾಣಿಕೆ ಮಾಡಿ ಜಮೀನಿನಲ್ಲಿ ಹರಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಇದನ್ನು ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಈ ಚಿತ್ರದುರ್ಗ ಇರ್ಬೋದು ಅಥವಾ ಅದು ಚನ್ನಗಿರಿ ಇರ್ಬೋದು, ಈಗ ಮತ್ತು ಎಲ್ಲ ಕಡೆಯೂ ಸಹಿತ ಅಡಿಕೆ ಹೇರಳವಾಗಿ ಬರ್ತಾ ಇದೆ. ಅಡಿಕೆನಲ್ಲಿ ಸಿಪ್ಪೆ ನಿರ್ವಹಣೆ ಬಹಳ ಸಮಸ್ಯಾತ್ಮಕ. ಅದನ್ನು ತೆಗೆದುಕೊಂಡು ಬಂದು ಎಲ್ಲ ರೋಡ್ ಸೈಡ್ ಹಾಕ್ತಾರೆ. ಈಗ ಆಲ್ರೆಡಿ ಅಡಿಕೆ ಕೊಯ್ತಾ ಇದ್ದಾರೆ, ಎಲ್ಲ ತೊಗೊಂಬಂದು ರೋಡ್ ಸೈಡ್ ಹಾಕ್ತಾರೆ. ಜನವರಿ ಫೆಬ್ರವರಿ ತನಕ ರೋಡ್ ಸೈಡ್ನಲ್ಲಿ ಇರ್ತದೆ. ಫೆಬ್ರವರಿನಲ್ಲಿ ಯಾರೋ ಒಂದು ಬೆಂಕಿ ಕಡ್ಡಿ ತೀಡಿ ಇಟ್ಟು ಹೋಗ್ತಾರೆ. ಇವೆಲ್ಲವೂ ಸಹಿತ ದೇ ಆರ್ ರಿಚ್ ವಿತ್ ನಮ್ಮ ಏನು ಪೊಟ್ಯಾಷ್ ಅಂಶ ಇರ್ತದೆ. ಆ ನಿಟ್ಟಿನಲ್ಲಿ ನಾವುಗಳು ಈ ತ್ಯಾಜ್ಯಗಳನ್ನು ಸುಡ್ತಕ್ಕಂಥದ್ದನ್ನು ನಾವು ಕಡಿಮೆ ಮಾಡಬೇಕಾಗ್ತದೆ. ಈ ತ್ಯಾಜ್ಯ ಸುಡಲಿಕ್ಕೆ ಏನು ಕಾರಣ? ಅತ್ಯಂತ ಸುಲಭವಾಗಿ ಒಂದು ಬೆಂಕಿ ಕಡ್ಡಿನಲ್ಲಿ ನಾನು ಸುಡ್ಬೋದಲ್ಲ ಅಂತಕ್ಕಂಥದ್ದು ರೈತನ ಅಥವಾ ಉತ್ಪಾದಕನ ಒಂದು ಮಾನಸಿಕ ಸ್ಥಿತಿ ಬೇಗನೆ ಇದಾಗ್ತದೆ. ಎರಡನೇದಾಗಿ ಏನು ಮೇವಾಗಿ ಉತ್ಪತ್ತಿ ಮಾಡ್ತೀವಿ, ಇವತ್ತು ನೋಡಿ ನಮ್ಮ ಮೈಸೂರು ಭಾಗದಲ್ಲಿ, ಚಾಮರಾಜನಗರ ಭಾಗದಲ್ಲಿ ನಮ್ಮ ಏನು ಭತ್ತ ಇರ್ಬೋದು ಅಥವಾ ರಾಗಿ ಇರ್ಬೋದು, ಇವೆಲ್ಲವನ್ನು ಸಹಿತ ನಾವುಗಳು ಬಳಕೆ ಮಾಡ್ತಾ ಇಲ್ಲ. ನಾವೆಲ್ಲ ಏನು ಮಾಡ್ತಿದ್ದೀವಿ, ಕೇರಳಕ್ಕೆ ಕಳಿಸ್ಕೊಡ್ತಿದ್ದೀವಿ ಅಥವಾ ತಮಿಳ್ನಾಡಿಗೆ ಕಳಿಸ್ಕೊಡ್ತಿದ್ದೀವಿ. ಅಂದರೆ ನಮ್ಮ ಏನು ತ್ಯಾಜ್ಯಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ. ಎರಡನೇದಾಗಿ ಇವತ್ತು ಏನಾಗ್ಬಿಟ್ಟಿದೆ ಅಂತಂತಂದರೆ, ಇವತ್ತು ನಮ್ಮ ಜಮೀನುಗಳಲ್ಲಿ ಕೆಲಸ ಮಾಡಲಿಕ್ಕೆ ದನಕರುಗಳಿಲ್ಲ, ಅದನ್ನು ಮೇವನ್ನು ಹಾಕ್ಲಿಕ್ಕೂ ಸಹಿತ ದನಕರುಗಳಿಲ್ಲ. ಆ ನಿಟ್ಟಿನಲ್ಲಿ ನಾವು ತ್ಯಾಜ್ಯಗಳನ್ನ ಮಾರಾಟ ಮಾಡ್ತಿದ್ದೀವಿ. ಮೂರನೇದಾಗಿ ಈ ಹೆಚ್ಚಾಗಿ ಯಾಂತ್ರೀಕರಣ ಆಗಿರೋದ್ರಿಂದ ತುಂಬ ಸುಲಭವಾಗಿ ನಾನು ಭತ್ತದಲ್ಲಿ ಎಲ್ಲ ಫುಲ್ಲು ಮಿಷಿನ್ ಓಡಿಸ್ಬಿಟ್ರೆ ಭತ್ತದ ಕಾಳನ್ನು ತಕ್ಕೊಂಡ್ಬಿಡ್ತೀವಿ. ಇನ್ನು ಹುಲ್ಲು ಪುಡಿ ಆಗಿಬಿಡ್ತದೆ ಸರ್, ಅದನ್ನು ಎತ್ಕೊಳಕ್ಕಾಗಲ್ಲ ಅಂತಂತಂದು ಅಲ್ಲೇ ಬಿಟ್ಬಿಡ್ತೀವಿ. ಬಿಟ್ಟಾದಮೇಲೆ ಒಂದು ಸ್ವಲ್ಪ ಒಂದೂವರೆ ತಿಂಗಳಾದಮೇಲೆ ಅದನ್ನು ಯಾರೂ ಎತ್ಕೊಂಡು ಹೋಗೋದಿಲ್ಲ. ಅದನ್ನು ಬೆಂಕಿ ಕಡ್ಡಿ ಇಟ್ಬಿಟ್ಟು ತೀಡ್ಬಿಟ್ಟು ನಾವು ಸುಡ್ತಕ್ಕಂತಹ ಪ್ರಕ್ರಿಯೆಯನ್ನು ನಾವು ಅಳವಡಿಕೆ ಮಾಡ್ಕೊಂಡಿದ್ದೀವಿ. ಜೊತೆಯಲ್ಲಿ ಎರಡನೇ ಬೆಳೆ ಮಾಡಬೇಕಾಗಿರ್ತದೆ. ಭತ್ತ ತಗೊಂಡಾದ್ಮೇಲೆ ಇನ್ನೊಂದು ಭತ್ತ ಹಾಕೋಬೇಕಾಗಿರ್ತದೆ, ಕಬ್ಬು ತಗೊಂಡಾದ್ಮೇಲೆ ಇನ್ನೊಂದು ಕಬ್ಬನ್ನು ಬಿಡಬೇಕಾಗಿರ್ತದೆ. ಈ ನಿಟ್ಟಿನಲ್ಲಿ ಬಂದಾಗ ಎರಡು ಬೆಳೆಗಳ ನಡುವಿನ ಅಂತರ ಕಡಿಮೆ ಇದ್ದಾಗ ತುಂಬ ಸುಲಭವಾಗಿ ಮಾಡಲಿಕ್ಕೆ ಬೆಂಕಿ ಕಡ್ಡಿ ತೀಡಿ ಬೆಂಕಿಯನ್ನು ಇಡ್ತಕ್ಕಂಥದ್ದನ್ನು ಸುಲಭವಾದ ಮಾರ್ಗಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ, ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಇವು ಲೀಡಿಂಗ್ ಸ್ಥಾನದಲ್ಲಿದ್ದಾವೆ. ಇವನ್ನ ನಾವು ಬೆಂಕಿ ಸುಡೋದ್ರಿಂದ ಏನೇನು ನಷ್ಟ ಆಗ್ತದೆ ನೋಡಿ. ಒಂದು ಮೇವಿನ ನಷ್ಟ ಆಗ್ತದೆ. ಎರಡನೇದು ಅದರಲ್ಲಿರ್ತಕ್ಕಂತಹ ಮೋರ್ ದ್ಯಾನ್ 20 ಪೋಷಕಾಂಶಗಳು ನಷ್ಟ ಆಗ್ತದೆ. ಮೂರನೇದಾಗಿ ಏನು ಮಣ್ಣಿನ ಮೇಲೆ ನಾವು ಇಟ್ಟು ಸುಟ್ಟಾಗ, ಈ ಕಬ್ಬಿನಲ್ಲೇ ಬಂದಾಗ ಸುಟ್ಟಾಗ ಏನಾಗ್ತದೆ, ಕಬ್ಬು ನಮ್ಮ ರೈತರಲ್ಲಿ ಒಂದು ತಪ್ಪು ಭಾವನೆ ಇದೆ, ಏನಂತಂದರೆ ಅದನ್ನು ಸುಟ್ಟಾಗ ಕುಡಿಗಳು ಅಥವಾ ಚಿಗುರು ಚೆನ್ನಾಗಿ ಬರ್ತದೆ ಅಂತಕ್ಕಂಥದ್ದು.
ಒಂದನ್ನು ತಿಳ್ಕೋಬೇಕು, ಯಾವುದೇ ಕಾರಣಕ್ಕೂ ಸಹಿತ ಸುಟ್ಟಾಗ ಚಿಗುರು ಚೆನ್ನಾಗಿ ಬರೋದಿಲ್ಲ. ಒಂದೇನಾಗ್ತದೆ, ಸುಟ್ಟಾಗ ಏನಾಗ್ತದೆ, ಆ ಬೆಳೆಗೆ ಒಂದು ಮೆಸೇಜನ್ನು ನಾವು ಕೊಡ್ತೇವೆ. ಏನಂತ ಮೆಸೇಜನ್ನು ಕೊಡ್ತೀವಿ ಅಂತಂತಂದರೆ, ಕಬ್ಬಿನ ಬೆಳೆಯನ್ನು ಯಾರೋ ವೈರಿಗಳು ಬಂದು ಅಟ್ಯಾಕ್ ಮಾಡ್ತಾ ಇದ್ದಾರೆ, ಹಾಗಾಗಿ ನಾನು ನನ್ನ ಸಂತತಿಯನ್ನು ಉಳಿಸ್ಕೋಬೇಕು ಅಂತಂದು ಕಬ್ಬು ಏನು ಮಾಡ್ತದೆ, ಅದು ರೊಚ್ಚಿಗೆ ಎದ್ದುಬಿಟ್ಟು 4-5 ಕುನ್ನಿಗಳನ್ನು ಹೊಡೆಸ್ತದೆ. ಆವಾಗ ನಿಮಗೆ ಮೊಳಕೆ ಪ್ರಮಾಣ ಜಾಸ್ತಿ ಆಗ್ತದೆ ವಿನಃ ಈ ರೀತಿ ಸುಡೋದ್ರಿಂದ ಮಣ್ಣಿನ ಭೌತಿಕ ಗುಣಗಳು ಹಾಳಾಗ್ತವೆ. ನೆಕ್ಸ್ಟ್ ಅದರಲ್ಲಿ ಇರ್ತಕ್ಕಂಥ ಸಾವಯವ ಇಂಗಾಲ ಸುಟ್ಟೋಗ್ತದೆ. ಮೂರನೇದಾಗಿ ಏನು ಸುಡೋದ್ರಿಂದ ಆ ಜಮೀನಿನ ಮೇಲ್ಭಾಗದ ಅರ್ಧ ಅಡಿ ಮಣ್ಣಿನಲ್ಲಿರ್ತಕ್ಕಂತಹ ಎರೆಹುಳ ಇರ್ಬೋದು ಅಥವಾ ಜೈವಿಕ ಅಂಶಗಳಿರ್ಬೋದು ಅಥವಾ ನಮ್ಮ ಏನು ಜೀವಾಣುಗಳಿರ್ಬೋದು ಅವೆಲ್ಲವೂ ಸುಟ್ಟೋಗ್ತವೆ. ಆ ನಿಟ್ಟಿನಲ್ಲಿ ನಾವು ಒಂದು ಕೆಲಸವನ್ನು ಮಾಡಬೇಕಾಗಿದೆ, ಮಣ್ಣಿನಲ್ಲಿ ಸಾವಯವ ಇಂಗಾಲವನ್ನು ನಾವು ರಕ್ಷಣೆ ಮಾಡಬೇಕು, ಉಳಿಸ್ಬೇಕು. ಮತ್ತು ಆ ಸಾವಯವ ಇಂಗಾಲದ ಮಟ್ಟವನ್ನು 0.2ರಿಂದ ನಾವೇನಾದರೂ ಮಾಡಿ ಕ್ರಮೇಣವಾಗಿ ಹೆಚ್ಚಿಸಬೇಕು ಅಂತಂತಂದರೆ ಈ ತ್ಯಾಜ್ಯಗಳನ್ನು ನಾವು ಬುಧವಾರ ಸಂಜೆ 4 ಗಂಟೆಗೆ ಮೈಸೂರು ಆಕಾಶವಾಣಿಯ ಆವರಣದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಸಾವಯವ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಏರ್ಪಾಟಾಗಿದೆ. ಸಂಜೆ 5:30 ಸಾವಯವ ಸಂವಾದ. ಸಾವಯವ ಕೃಷಿಕರ ಸಂಘಟನೆಗಳೊಂದಿಗೆ ಗ್ರಾಹಕ ಸಂಘಟನೆ ನೇರ ಖರೀದಿ ಒಪ್ಪಂದ ಸಹ ನಡೆಯಲಿದೆ. ಸಾವಯವ ಸಂಬಂಧ ಬೇಸಾಯ ಅನುಬಂಧ, ನೆಲದ ಗುಣ ಕಾಯೋಣ, ಬಾವುಳಿಗೆ ಬೆಳೆಯೋಣ. ಬನ್ನಿ, ಭಾಗವಹಿಸಿ. ಇದೇ 29ರಂದು ಬುಧವಾರ ಸಂಜೆ 4 ಗಂಟೆಗೆ ಮೈಸೂರು ಆಕಾಶವಾಣಿಯ ಆವರಣದಲ್ಲಿ ಸಾವಯವ ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ಈ ತ್ಯಾಜ್ಯಗಳನ್ನು ನಾವು ಮರುಬಳಕೆ ಮಾಡಬೇಕು ಅಂತಂದರೆ ಯಾವ ಬೆಳೆನಲ್ಲಿ ಸಾಧ್ಯ, ಎಷ್ಟು ಪ್ರಮಾಣದಲ್ಲಿ ಸಾಧ್ಯ ಅಂತಕ್ಕಂಥದ್ದನ್ನು ಒಂದು ಸ್ವಲ್ಪ ನೋಡ್ತಾ ಬಂದರೆ, ಈಗ ನೋಡಿ ನಮ್ಮ ಭಾಗದಲ್ಲಿ ಬೆಳೀತಕ್ಕಂಥ ಪ್ರಮುಖ ಬೆಳೆಗಳು ಅಂತಂತಂದರೆ ಭತ್ತ ಇದೆ ಮತ್ತು ರಾಗಿ ಇದೆ. ಈ ಭತ್ತ ಮತ್ತು ರಾಗಿನಲ್ಲಿ ಆಲ್ಮೋಸ್ಟ್ ನಮಗೆ 2.5ರಿಂದ 3 ಟನ್ನು, ಆಲ್ಮೋಸ್ಟ್ ಅಪ್ ಟು 4 ಟನ್ ತನಕ ತ್ಯಾಜ್ಯ ಬರ್ತದೆ. ನಮ್ಮ ರೈತರಿಗೆ ಏನಪ್ಪ ಅಂತಂದರೆ ಈ ತ್ಯಾಜ್ಯವನ್ನು ಏನು ಹುಲ್ಲನ್ನು ತಕ್ಕೊಂಡು ಇಮ್ಮಿಡಿಯೇಟಾಗಿ ಯಾರಿಗಾದ್ರೂ ಒಬ್ಬರಿಗೆ ಒಂದು ಕಂತೆಗೆ 20 ರೂಪಾಯೋ 25 ರೂಪಾಯಿಗೋ ಮಾರಾಟ ಮಾಡ್ತಕ್ಕಂಥದ್ದು ಬಹಳ ಹೆಚ್ಚಿಗೆ ಆಗಿರ್ತದೆ. ಆ ನಿಟ್ಟಿನಲ್ಲಿ ಬಂದಾಗ ನಾನು ರೈತರಿಗೆ ಸಜೆಷನ್ ಮಾಡೋದೇನೆಂದರೆ, ಆಯಿತು ಹುಲ್ಲನ್ನು ತೆಗೆದುಕೊಂಡು ನಿಮಗೆ ಮಾರಾಟ ಮಾಡಿ, ಕಟಾವು ಮಾಡಿಸ್ಬೇಕಾದ್ರೆ ನಾವುಗಳು ಏನು ಮಾಡಬೇಕು ಅಂತಂತಂದರೆ ಆಲ್ಮೋಸ್ಟ್ ಒಂದು ಅರ್ಧ ಅಡಿ 1 ಅಡಿ ಬಿಡಿಸಿ ಕೆಳಗಡೆಗೆ ಆ ಮೇಲ್ಗಡೆದನ್ನು ತಗೊಂಡೋಗಿ ನೀನು ಮಾರಾಟ ಮಾಡ್ಕೊಳ್ಳಿ. ಕೆಳಗಡೆ ಏನು ಬುಡ ಇರ್ತದೆ ಆ ಬುಡ ಅಟ್ಲೀಸ್ಟ್ ಭೂಮಿಗೆ ಸೇರ್ಪಡೆ ಆಗಲಿ, ನಿಮ್ಮ ಭೂಮಿ ತಾಕತ್ತಾಗಿರ್ತದೆ ಅಂತಕ್ಕಂಥದ್ದು ನನ್ನ ಒಂದಿದು. ಎರಡನೇದಾಗಿ ಎಲ್ಲೆಲ್ಲಿ ಮಿಷಿನನ್ನು ಒಡಿಸಿ ಹುಲ್ಲನ್ನು ಬಿಟ್ಟಿರ್ತೀರಿ, ಆ ಬಿಟ್ಟಂತಹ ಹುಲ್ಲನ್ನು ದಯಮಾಡಿ ನೀವು ಕಲೆಕ್ಟ್ ಮಾಡ್ಕೊಳ್ಲಿಕ್ಕಾಗಲ್ಲ, ಜನ ಇಲ್ಲ, ಆಳುಗಳಿಲ್ಲ ಅಂತ ಹೇಳ್ಬಿಟ್ಟು ಬೆಂಕಿ ಇಡಬೇಡಿ. ಅದನ್ನು ಏನು ಮಾಡಬೇಕಾಗ್ತದೆ ಅಂತಂತಂದರೆ ನೀವು ರೋಟೋವೇಟರ್ ಹಾಕಿಬಿಟ್ಟು ಮಣ್ಣಿಗೆ ಸೇರಿಸಿದಾಗ ಮಣ್ಣಿನಲ್ಲಿ ಸಾವಯವ ಇಂಗಾಲ ಹೆಚ್ಚಾಗ್ತದೆ. ಎರಡನೇದಾಗಿ ಇನ್ನು ಅತ್ಯಂತ ಹೆಚ್ಚು ಆ ಪ್ರದೇಶದಲ್ಲಿ ಬೆಳೀತಕ್ಕಂಥ ಬೆಳೆ ಅಂತಂದರೆ ಮುಸ್ಕಿನ ಜೋಳದ ಸೆಪ್ಪೆಯನ್ನು ನಮ್ಮ ರೈತರು ಮೇವಾಗಿ ಬಳಕೆ ಮಾಡ್ತಕ್ಕಂಥದ್ದು ಅತ್ಯಂತ ವಿರಳವಾಗಿದೆ. ಆದರೆ ಅದನ್ನು ಏನು ಮಾಡ್ತೀವಿ, ಕಂಬೈನ್ಡ್ ಹಾರ್ವೆಸ್ಟರ್ಗಳು ಬಂದಿದ್ದಾವೆ. ಆ ಕಂಬೈನ್ಡ್ ಹಾರ್ವೆಸ್ಟರ್ಗಳನ್ನ ನಾವು ಬಳಕೆ ಮಾಡಿಕೊಂಡು ನಾವೇನು ಮಾಡ್ತೀವಿ, ಕಾಳನ್ನು ಮಾತ್ರ ಸಪ್ರೇಟ್ ಮಾಡಿಕೊಂಡು ಅದರ ತೆನೆಯ ಸಿಪ್ಪೆ ಇರ್ಬೋದು ಅಥವಾ ಅದರ ಮೇವಿರ್ಬೋದು ಕಂಪ್ಲೀಟಾಗಿ ನಾವು ಅಲ್ಲೇ ಬಿಡ್ತೇವೆ. ಬಿಟ್ಟಾದಮೇಲೆ ಒಣಗಿದ ಮೇಲೆ ಕುರಿಗಳನ್ನ, ಈಗ ಜನ ಹಳ್ಳಿಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಕುರಿಗಳನ್ನ ತೆಗೆದುಕೊಂಡು ಬಿಡ್ತಾರೆ, ಬಿಟ್ಟುಬಿಡ್ತಾರೆ. ಕುರಿಗಳೆಲ್ಲವನ್ನು ತಿಂದುಬಿಟ್ಟು ಇಕ್ಕಿ ಹಾಕಿ ಹೋಗ್ತವೆ. ಕೆಲವೊಂದು ಸಲ ನಾವು ಬೆಂಕಿಯನ್ನು ಇಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದರ್ವೈಸ್ ಏನು ಕಂಬೈನ್ಡ್ ಹಾರ್ವೆಸ್ಟರ್ನಲ್ಲಿ ನಾವು ಹಾರ್ವೆಸ್ಟ್ ಮಾಡಿದಾಗ ನಾವು ಹಾಗೆ ಬಿಟ್ಟರೆ ಏನಾಗ್ತದೆ, ನಿಮಗೆ ಗಾಳಿ ಜೋರಾಗಿ ಏನಾದರೂ ಗಾಳಿ ಬಂತು ಅಂದರೆ ಎಲ್ಲ ಎತ್ಕೊಂಡು ಬೇರೆಯವ್ರ ಜಮೀನಿಗೆ ಹೋಗಿರ್ತದೆ. ಆ ನಿಟ್ಟಿನಲ್ಲಿ ನಾನು ರೈತರಿಗೆ ಕೇಳ್ಕೊಳ್ಳೋದೇ ಅಂದರೆ ಮುಸ್ಕಿನ ಜೋಳದಲ್ಲಿ ಎಲ್ಲಿ ಕಂಬೈನ್ಡ್ ಹಾರ್ವೆಸ್ಟರ್ನ ಮಾಡಿಕೊಂಡು ನೀವು ಕಟಾವನ್ನು ಮಾಡಿಸಿರ್ತೀರಿ, ಉಳಿದಂಥ ತ್ಯಾಜ್ಯವನ್ನು ಇಮ್ಮಿಡಿಯೇಟಾಗಿ ಹಿಂದ್ಗಡೆಯಿಂದ 2 ಡಿಸ್ಕು ಅಥವಾ 3 ಡಿಸ್ಕ್ದು ಟ್ರ್ಯಾಕ್ಟರ್ ಆಪರೇಟೆಡ್ ಡಿಸ್ಕ್ ಫ್ಲೋ ಬರ್ತದೆ. ಆ ಡಿಸ್ಕ್ ಫ್ಲೋನ ಹಾಕಿಬಿಟ್ಟು ನೀವು ಮಣ್ಣಿನಲ್ಲಿ ಒಡೆಸಿದಾಗ ಏನಾಗ್ತದೆ, ಉದ್ದುದ್ದ ಇರತಕ್ಕಂಥ ಸೆಪ್ಪೆದಂಟುಗಳು ಅರ್ಧ ಅಡಿ ಗೊಂದೊಂದರಂಗೆ ತುಂಡಾಗ್ತವೆ. ತುಂಡಾದಾಗ ಮಣ್ಣಿನಲ್ಲಿ ಅಲ್ಪ ಸ್ವಲ್ಪ ಮಿಶ್ರಣ ಆಗ್ತದೆ. ಅದಾದ ನಂತರ ಒಂದು ವಾರ ಅಥವಾ ಒಂದು 3-4 ದಿನ ಬಿಟ್ಟು ಏನು ಮಾಡಬೇಕು, 1 ಬಾಳಿಂದು ಅಥವಾ 2 ಬಾಳಿಂದು ಸಿಂಗಲ್ MB ಫ್ಲೋ ಅಥವಾ ಡಬಲ್ MB ಫ್ಲೋ
ರಿವರ್ಸಿಬಲ್ ತೆಗೆದುಕೊಳ್ಬೇಕು. ನಾವು ಯಾವಾಗಲೂ ಎಂಬಿಪ್ಲೋ ಹೊಡಿಬೇಕಾದ್ರೆ ರಿವರ್ಸಿಬಲ್ ಎಂಬಿಪ್ಲೋವನ್ನು ತೆಗೆದುಕೊಳ್ಬೇಕಾಗ್ತದೆ. ಇಲ್ಲ ಅಂತಂದರೆ ಏನಾಗ್ತದೆ, ಒಂದು ಕಡೆ ಎಲ್ಲಾದರೂ ಒಂದು ಕಡೆ ಸರ ಬೀಳ್ತದೆ ಜಮೀನಲ್ಲಿ. ಹಾಗಾಗಿ ರಿವರ್ಸಿಬಲ್ ಎಂಬಿಪ್ಲೋವನ್ನು ತೆಗೆದುಕೊಂಡು ಅದನ್ನು ಮಣ್ಣಿನ ಒಳಗಡೆ ಸೇರಿಸಬೇಕು. ಯಾವಾಗ ಈ ಮುಸ್ಕಿನ ಜೋಳ ಆಲ್ಮೋಸ್ಟ್ 1 ಎಕರೆನಲ್ಲಿ 4 ರಿಂದ 6 ಟನ್ ತ್ಯಾಜ್ಯ ಉತ್ಪತ್ತಿ ಆಗ್ತದೆ. ಆ 4 ರಿಂದ 6 ಟನ್ ತ್ಯಾಜ್ಯ ಮಣ್ಣಿನ ಒಳಗಡೆ ಸೇರ್ಪಡೆ ಆಯಿತು ಅಂತಂದರೆ ಮಣ್ಣು ಟೊಳ್ಳಾಗ್ತದೆ. ಮಣ್ಣು ಟೊಳ್ಳು ಆಯಿತು ಅಂದರೆ ಮಣ್ಣಿನಲ್ಲಿ ಗಾಳಿ ಆಡುವಿಕೆ ಅಂಶ ಹೆಚ್ಚಾಗ್ತದೆ. ನೆಕ್ಸ್ಟ್ ಮುಂಗಾರಿನಲ್ಲಿ ನಮ್ಮ ಜಮೀನಿನಲ್ಲಿ ಏನು ಮಳೆ ಬೀಳ್ತದೆ, ಮಳೆ ಬಿದ್ದಂತಹ ನೀರು ಸರಾಗವಾಗಿ ಮಣ್ಣಿನಲ್ಲಿ ಇಂಗ್ಲಿಕ್ಕೆ ಅನುಕೂಲ ಆಗ್ತದೆ. ಎರಡನೇದಾಗಿ ಯಾವಾಗ ನೀರಿನ ಪ್ರಮಾಣ ಇಂಗುವಿಕೆ ಹೆಚ್ಚಾಗ್ತದೆ, ಹರಿಯುವಿಕೆ ಪ್ರಮಾಣ ಕಡಿಮೆ ಆಗ್ತದೆ. ಹರಿಯುವಿಕೆ ಪ್ರಮಾಣ ಕಡಿಮೆ ಆಯಿತು ಅಂತಂದರೆ ಮಣ್ಣಿನ ಸವಕಳಿ ಕಡಿಮೆ ಆಗ್ತದೆ, ಪೋಷಕಾಂಶಗಳ ಸವಕಳಿ ಕಡಿಮೆ ಆಗ್ತದೆ, ಮಣ್ಣಿನ ಗುಣಮಟ್ಟ ನಮ್ಮ ಜಮೀನಿನಲ್ಲಿ ಹಾಗೇ ಇರ್ತದೆ. ಜೊತೆಯಲ್ಲಿ ಇನ್ನೊಂದು ಏನಪ್ಪ ಅಂತಂತಂದರೆ, ಯಾವಾಗ ತ್ಯಾಜ್ಯಗಳನ್ನು ನಮ್ಮ ಜಮೀನಿಗೆ ಸೇರಿಸ್ತೇವೆ ಆವಾಗ ಆ ಜಮೀನಿನಲ್ಲಿ ಗೆದ್ದಲು ಅಂತಕ್ಕಂಥದ್ದು ಹೆಚ್ಚಾಗ್ತದೆ. ಎಸ್, ಯಾವುದೇ ಒಂದು ಜಮೀನಿನಲ್ಲಿ ನೋಡ್ಬೋದು 2 ರೈತನ ಮಿತ್ರ, ಒಂದು ಗೆದ್ದಲು, ಇನ್ನೊಂದು ಎರೆಹುಳ. ನಾವು ಎರೆಹುಳವನ್ನು ಹೆಚ್ಚು ಫ್ಯಾಷನೇಟಿಂಗ್ ಆಗಿ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಎರೆಹುಳಕ್ಕಿಂತ ಅತ್ಯಂತ ಶ್ರಮಜೀವಿ ಮತ್ತು ರೈತನಿಗೆ ತುಂಬ ಸಹಕಾರಿಯಾಗಿರ್ತಕ್ಕಂತಹ ಒಂದು ಯಾವುದಾದ್ರೂ ಹುಳ ಇದೆ ಅಂತಂತಂದರೆ ಅದು ಗೆದ್ದಲು ಹುಳ. ಗೆದ್ದಲನ್ನು ನಾವೆಲ್ಲರೂ ಪೂಜೆ ಮಾಡ್ತೀವಿ. ಇವತ್ತು ನೋಡಿ, ಯಾವುದೇ ಒಂದು ಜಮೀನಿನಲ್ಲಿ ಯಾವುದೇ ಒಂದು ಇದರಲ್ಲಿ ನಾವು ಹುತ್ತ ಇದೆ ಅಂತಂದರೆ ಆ ಹುತ್ತವನ್ನು ರಕ್ಷಣೆ ಮಾಡ್ತೀವಿ. ಯಾಕೆ ಅಂದರೆ ಗೆದ್ದಲು ಅದು ದೇವರ ಸಮಾನ. ಅದು ನಾಗದೇವತೆ ಇದೆ, ನಾಗಪ್ಪ ಇದೆ ಅಂತಕ್ಕಂಥ ಹೆಸರನ್ನ ನಮ್ಮ ಪೂರ್ವಜರು ನಮ್ಮ ತಲೆನಲ್ಲಿ ಬಿಟ್ಟಿದ್ದಾರೆ. 100ಕ್ಕೆ 10% ಹುತ್ತುಗಳಲ್ಲಿ ಮಾತ್ರ ನಮ್ಗೆ ಹಾವು ಕಾಣ್ಬೋದು, ಆದರೆ 90% ಹುತ್ತುಗಳಲ್ಲಿ ನಮಗೆ ಹಾವು ಇರೋದಿಲ್ಲ. ಹಾಗಾಗಿ ಅದರಲ್ಲಿ ಹಾವಿದೆ ಅಂತಕ್ಕಂಥ ಭಯ ಇರೋದ್ರಿಂದ ನಾವು ಅದನ್ನು ರಕ್ಷಣೆ ಮಾಡ್ತೇವೆ. ಎರಡನೇದಾಗಿ ಎಲ್ಲೆಲ್ಲಿ ಹುತ್ತುಗಳಿದ್ದಾವೆ ಅದನ್ನು ನಾವು ಹಬ್ಬದ ರೂಪದಲ್ಲಿ ಆಚರಣೆ ಮಾಡಿ ಅದನ್ನು ಪೂಜೆಯನ್ನು ಮಾಡ್ತೇವೆ, ರಕ್ಷಣೆಯನ್ನು ಮಾಡ್ತೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದೇ ಜಮೀನುಗಳಿಗೆ ಹೋದಾಗ ಹುತ್ತುಗಳು ಕಾಣೋದಿಲ್ಲ, ಗೆದ್ದಲುಗಳು ಕಾಣೋದಿಲ್ಲ. ಹಿಂದೆ ಯಾರಾದರೂ ಹಳ್ಳಿಗಳಲ್ಲಿ ಇರ್ತಕ್ಕಂಥ ದೊಡ್ಡ ಹಿರಿಯರನ್ನ ನಾವು ಮಾತಾಡಿಸಿದಾಗ ಯಾವ ಜಮೀನು ಖರೀದಿ ಮಾಡಬೇಕು ಅಂತ ಚರ್ಚೆ ಮಾಡ್ತಾ ಇದ್ದರೆ ರೈತರು ಹೇಳ್ತಾರೆ, ಯಾವುದಾದ್ರೂ ಒಂದು ಜಮೀನಲ್ಲಿ ಹೋಗಿ ಆ ಜಮೀನಿನಲ್ಲಿ ಸುತ್ತಾಡಿದಾಗ ಆ ಜಮೀನಿನಲ್ಲಿ ಗೆದ್ದಲು ಕಂಡು ಬಂದರೆ ಅಥವಾ ಹುತ್ತುಗಳು ಕಂಡು ಬಂದರೆ ಈ ಜಮೀನು ತುಂಬ ಫಲವತ್ತಾದ ಜಮೀನು ಅಂತಕ್ಕಂಥದ್ದನ್ನು ರೈತರು ನಿರ್ಧಾರ ಮಾಡ್ತಾಯಿದ್ರು. ಇವತ್ತೂ ಸಹಿತ ಎಲ್ಲಾದರೂ ಒಂದು ಬೋರ್ವೆಲ್ ಹಾಕ್ಸ್ತೀನಿ ಅಂತಂತಂದರೆ ಅಂತರ್ಜಲ ಮಟ್ಟವನ್ನು ರೀಚಾರ್ಜ್ ಮಾಡಲಿಕ್ಕಿರ್ತಕ್ಕಂಥ ಶಕ್ತಿ ಅಂದರೆ ಹುತ್ತುಗಳಿಗೆ. ಆ ಹುತ್ತವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಗೆದ್ದಲು. ಹಾಗಾಗಿ ಅಲ್ಲಿಗೆ ಬೋರ್ವೆಲ್ ಹಾಕಿದಾಗ ನಮಗೆ ನೀರು ಬರ್ತದೆ ವಿನಃ ಬೇರೆ ಏನು ಅಲ್ಲಿ ಪವಾಡ ಏನೂ ಇರೋದಿಲ್ಲ. ಆ ನಿಟ್ಟಿನಲ್ಲಿ ನಾವುಗಳು ಆ ಹುತ್ತವನ್ನು ಗೆದ್ದಲನ್ನು ರಕ್ಷಣೆ ಮಾಡಬೇಕು. ಆ ಗೆದ್ದಲು ಇದರಿಂದ ನಮ್ಮ ತ್ಯಾಜ್ಯಗಳನ್ನು ಮಣ್ಣಿಗೆ ಸೇರಿಸೋದ್ರಿಂದ ಜಾಸ್ತಿ ಆಗ್ತದೆ. ಕ್ರಮೇಣವಾಗಿ ಗೆದ್ದಲು ಏನಾಗ್ತದೆ, ನಿಮಗೆ ಎರೆಹುಳು ಗೊಬ್ಬರ ನಿಮ್ಮ ತ್ಯಾಜ್ಯಗಳನ್ನ ತಿಂದು ಗೊಬ್ಬರ ಮಾಡಲಿಕ್ಕೆ ತಿಂಗಳಾನುಗಟ್ಟಲೆ ಟೈಮ್ ತೆಗೆದುಕೊಂಡ್ರೆ, ಈ ಗೆದ್ದಲು 1 ವಾರ 10 ದಿನದಲ್ಲಿ ಆಟೋಮೆಟಿಕಲಿ ನಿಮ್ಮ ತ್ಯಾಜ್ಯವನ್ನು ಕಳಿಸಿ ಒಳ್ಳೆ ಗೊಬ್ಬರವನ್ನು ಮಾಡ್ತದೆ. ಭೂಮಿ ಟೊಳ್ಳಾಗ್ತದೆ, ಭೂಮಿನಲ್ಲಿ ಗಾಳಿ ಆಡುವಿಕೆ ಅಂಶ ಹೆಚ್ಚಾಗ್ತದೆ, ನೀರು ಇಂಗುವಿಕೆ ಪ್ರಮಾಣ ಹೆಚ್ಚಾಗ್ತದೆ. ನೆಕ್ಸ್ಟ್ ನೀರು ಇಂಗುವಿಕೆ ಹೆಚ್ಚಾಯಿತು ಅಂತ ನಾನು ಆಗಲೇ ಹೇಳ್ತಾ ಇದ್ದೆ, ಹರಿಯುವಿಕೆ ಪ್ರಮಾಣ ಕಡಿಮೆಯಾಗಿ ಸವಕಳಿ ಕಡಿಮೆ ಆಗ್ತದೆ, ಪೋಷಕಾಂಶಗಳ ನಷ್ಟ ಕಡಿಮೆ ಆಗ್ತದೆ, ನಮ್ಮ ಮುಂದಿನ ಬೆಳೆ ತುಂಬ ಚೆನ್ನಾಗಿ ಬರ್ತದೆ. ಇದು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಬಂದಾಗ ಈ ತೆಂಗಿದೆ, ಅಡಿಕೆ ಇದೆ, ಇವು ಪ್ಲಾಂಟೇಷನ್ ಬೆಳೆಗಳು. ಈ ಪ್ಲಾಂಟೇಷನ್ ಬೆಳೆಗಳಲ್ಲಿ ನೋಡಿ, ಒಂದು ತೆಂಗನ್ನು ನಾವು ಬೆಳೆಸ್ತೀವಿ ಅಂತಂದರೆ 1 ವರ್ಷದಲ್ಲಿ 12 ಗರಿಗಳನ್ನು ಆಗ್ತದೆ. 12 ಗರಿಗಳನ್ನು ಆಗ್ತದೆ. ಒಂದು 100-120 ಕಾಯಿ ಬಿಡ್ತದೆ ಅಂತಂದರೆ 100-120 ಕಾಯಿ ಸಿಪ್ಪೆ ಬರ್ತದೆ. ಆಮೇಲಿಂದ 100-120 ಕಾಯಿ ಅಂತಂದರೆ 4 ರಿಂದ 5 ಗೊನೆ ಇರ್ತವೆ. 4 ರಿಂದ 5 ಗೊನೆಯಲ್ಲಿ ಏನು ಅದಕ್ಕೆ ಕುರಂಬಳೆ ಅಂತ ಅಂತಾರೆ, ಆ ಕುರಂಬಳೆ ಸಿಗ್ತದೆ, ಅದ್ರ ಸ್ಯಾಲೆ ಸಿಗ್ತದೆ. ಇಷ್ಟನ್ನು ನಾವು ಲೆಕ್ಕ ಹಾಕಿದಾಗ ಒಂದೊಂದು ಗಿಡದಿಂದನೂ ಮಿನಿಮಮ್ ಅಂತಂದ್ರೂ ಒಂದು 70 ರಿಂದ 80 kg ಅಷ್ಟು ತ್ಯಾಜ್ಯ ನಮಗೆ ಅಲ್ಲಿ ಉತ್ಪತ್ತಿ ಆಗ್ತದೆ. 70 ರಿಂದ 80 kg ಅಷ್ಟು ತ್ಯಾಜ್ಯ ಒಂದು ಗಿಡದಿಂದ ಅಂದರೆ 1 ಎಕರೆನಲ್ಲಿ 40-50 ಗಿಡ ಇದ್ದಾವೆ ಅಂತಂತಂದರೆ ಆಲ್ಮೋಸ್ಟ್ 4 ರಿಂದ 5 ಟನ್ನಷ್ಟು ತ್ಯಾಜ್ಯ ಉತ್ಪತ್ತಿ ಆಗ್ತದೆ. ಯಾವುದಾದ್ರೂ ತೆಂಗಿನ ಗಿಡದ ತೋಟಗಳಿಗೆ ಹೋಗಿ ನೋಡಿದಾಗ ಆ ತೆಂಗಿನ ತೋಟದಲ್ಲಿ ಒಂದು ಕಡೆ ಇವನ್ನ ಮೊಟ್ಟೆಗಳನ್ನೆಲ್ಲವನ್ನು ಕಲೆ ಹಾಕಿರ್ತಾರೆ. ಹಿಂದೆಲ್ಲ ನಾವು ಒಲೆಗಿಡ್ತಿದ್ವಿ ಅಥವಾ ಮನೆಗೆ ಅಡುಗೆಗೆ ಬಳಕೆ ಮಾಡ್ತಿದ್ವಿ. ಇವತ್ತು ಎಲ್ಲರ ಮನೆಯಲ್ಲೂ ಸಹಿತ ಗ್ಯಾಸ್ಗಳು ಬಂದಿದ್ದಾವೆ. ಇವತ್ತು ಯಾರೂ ಸಹಿತ ಬಳಕೆ ಮಾಡೋದಿಲ್ಲ. ಯಾಕೆ ಹಾಕಿದ್ದೀವಿ ಅಂತಂತಂದರೆ ಬೆಂಕಿ ಇಡ್ಲಿಕ್ಕೆ ಹಾಕಿದ್ದೀವಿ ಸರ್. ದಯಮಾಡಿ ಇದು ತಪ್ಪು ಪದ್ಧತಿ. ಈ ತೆಂಗು, ಅಡಿಕೆ ಮತ್ತು ಬಾಳೆಯ ತ್ಯಾಜ್ಯಗಳಲ್ಲಿ ಅತ್ಯಂತ ಹೆಚ್ಚಿನ ಪೊಟ್ಯಾಷ್ ಅಂಶ ಇದೆ. ಇವತ್ತು ನಮ್ಮ ಸಾರ್ವಜನಿಕ ಬಂದಾಗ ನಾವು
ಕೃಷಿನಲ್ಲಿ ಬಂದಾಗ ಸಾರಜನಕ ಅಂತಂದರೆ ಹಸಿರಲ್ಲೇ ಗೊಬ್ಬರ ಮಾಡಿಬಿಟ್ಟು ನಮ್ಮ ಜಮೀನಿಗೆ ಹಾಕಿದಾಗ ಸಾರಜನಕ ಸಿಗುತ್ತೆ ಅಂತ ಹೇಳ್ತೀವಿ. ಆದರೆ ಪೊಟ್ಯಾಷನ್ನ ನಾವು ನೈಸರ್ಗಿಕವಾಗಿ ಒದಗಿಸ್ಬೇಕು ಅಂತಂದರೆ ಭೂಮಿಯಿಂದ ತೆಗೆದಂತಹ ಪೊಟ್ಯಾಷನ್ನ ನಾವು ಮರುಕಳಿಸ್ಬೇಕು. ಅದು ಮರುಕಳಿಸ್ಬೇಕು ಅಂತಂದರೆ ತ್ಯಾಜ್ಯಗಳನ್ನು ನಾವು ವಾಪಸ್ ಹಾಕಬೇಕಾಗ್ತದೆ. ಹಾಗಾಗಿ ಇದರಲ್ಲಿ 1% ಹೆಚ್ಚಿನ ಪ್ರಮಾಣದ ಪೊಟ್ಯಾಷ್ ಇರ್ತದೆ. ಇವತ್ತಿನ ದಿನ ನಾವು ನೋಡ್ಬೋದು ಈ ಶುಗರ್ ಕೇನ್ ಏನು ನಮ್ಮ ಫ್ಯಾಕ್ಟ್ರಿಗಳಿಗೆ ಹೋಗ್ತದೆ, ಫ್ಯಾಕ್ಟ್ರಿಗಳಿಗೆ ಹೋದಾಗ ಆ ಫ್ಯಾಕ್ಟ್ರಿಗಳಲ್ಲಿ ಏನು ಮೊಲಾಸಿಸ್ ಅಂತ ಬರ್ತದೆ, ಮೊಲಾಸಿಸ್ ಪೊಟ್ಯಾಷ್ ಅಂತ ಬಂದಿದೆ ಇವತ್ತು ಮಾರ್ಕೆಟಿನಲ್ಲಿ. ಆ ಮೊಲಾಸಿಸ್ ಪೊಟ್ಯಾಷ್ನ 1400 ರೂಪಾಯಿಗೆ ಒಂದು ಚೀಲವನ್ನು ಮಾರಾಟ ಮಾಡ್ತಾರೆ. ಇವತ್ತು ಮಾರ್ಕೆಟ್ನಲ್ಲಿ ನಾವು ಪೊಟ್ಯಾಷ್ ಚೀಲ ತೆಗೆದುಕೊಳ್ತೀವಿ ಅಂದರೆ ಒಂದು ಚೀಲಕ್ಕೆ 50 kg ಚೀಲಕ್ಕೆ 1700 ರೂಪಾಯಿ ಇದೆ. ಅತ್ಯಂತ ದುಬಾರಿ ಫರ್ಟಿಲೈಸರ್ ಯಾವುದಾದ್ರೂ ಇದೆ ಅಂತಂತಂದರೆ ಅದು ಪೊಟ್ಯಾಷ್. ಅಂತಹ ಪೊಟ್ಯಾಷನ್ನು ಸಾವಯವ ಕೃಷಿನಲ್ಲಿ ನಾವು ತಂದು ಹಾಕಬೇಕು ಅಂತಂತಂದರೆ ಅದಕ್ಕೆ ಹಲೋ ಇಲ್ಲ, ಅದೆಲ್ಲ ಕೆಮಿಕಲ್. ಆ ನಿಟ್ಟಿನಲ್ಲಿ ನಾವುಗಳು ತ್ಯಾಜ್ಯಗಳನ್ನು ನಾವು ಮರುಬಳಕೆ ಮಾಡ್ಕೋಬೇಕು. ಏನು 4 ರಿಂದ 5 ಟನ್ ನಾನು ತ್ಯಾಜ್ಯ ತೆಂಗಿನಲ್ಲಿ ಉತ್ಪತ್ತಿ ಆಗ್ತದೆ ಅಂತಂತಂದರೆ ಆ ತ್ಯಾಜ್ಯವನ್ನು ನಾವು ಮಣ್ಣಿಗೆ ಸೇರಿಸ್ಬಿಡಿ. ಈ ತೆಂಗಿನ ತ್ಯಾಜ್ಯವನ್ನು ಹೇಗೆ ಸೇರ್ಪಡೆ ಮಾಡ್ಬೋದು? ಒಂದು ಏನು ಗರಿಗಳು ಬರ್ತವೆ, 1 ವರ್ಷದ ಗರಿಗಳು, 2 ವರ್ಷದ ಗರಿಗಳನ್ನ ಎಲ್ಲಾದರೂ ಒಂದು ಕಡೆ ಕಲೆ ಹಾಕ್ಕೊಳ್ಳಿ. ಇವತ್ತಿನ ದಿನ ಕೋಕೋನಟ್ ಫ್ರಾಂಟ್ ಚಾಪರ್ ಅಂತಂತಂದು ಕೃಷಿ ಇಲಾಖೆಯಲ್ಲಿ 1 ಲಕ್ಷ ರೂಪಾಯಿ ಸಬ್ಸಿಡಿಯನ್ನು ಕೊಡೋದ್ರ ಮುಖಾಂತರ, ಅಂದರೆ 50% ಸಹಾಯಧನವನ್ನು ಕೊಡೋದ್ರ ಮುಖಾಂತರ ಎಲ್ಲ ಕಡೆಯೂ ಎನ್ಕರೇಜ್ ಮಾಡ್ತಾ ಇದ್ದೀವಿ. ಹಾಗೆಯೇ ತೋಟಗಾರಿಕೆ ಇಲಾಖೆನಲ್ಲೂ ಲಭ್ಯ ಇದ್ದಾವೆ. ಇದನ್ನು ಬಳಕೆ ಮಾಡಿಕೊಂಡು ಇರ್ತಕ್ಕಂಥ ತ್ಯಾಜ್ಯವನ್ನು ಪುಡಿ ಮಾಡಿ ಬಿಸಾಕ್ತದೆ. ಒಂದು ಮೊಟ್ಟೆಯನ್ನು ಕೊಟ್ಟರೆ ವಿತಿನ್ 1 ಸೆಕೆಂಡ್ ಅಥವಾ 2-3 ಸೆಕೆಂಡ್ನಲ್ಲಿ ಅದು ಪುಡಿ ಮಾಡಿ ಬಿಸಾಕ್ತದೆ. 1 ಎಕರೆನಲ್ಲಿ ಸಂಗ್ರಹಣೆ ಆಗಿರ್ತಕ್ಕಂತಹ ಏನು ಮೊಟ್ಟೆಗಳು ಬಂದಿರ್ತವೆ, ಆಲ್ಮೋಸ್ಟ್ 1000, 1500, 2000 ಮೊಟ್ಟೆಗಳಿದ್ದಾವೆ ಅಂತಂತಂದರೆ 1 ಗಂಟೆ ಕೆಲಸ ಮಾಡಿದ್ರೆ ಸಾಕು, ಅದು ಕಂಪ್ಲೀಟ್ ಪುಡಿ ಮಾಡಿ ಗೊಬ್ಬರವನ್ನು ಮಾಡಿ ಕೊಡ್ತವೆ. ಅಂತಹ ತೆಂಗಿನಕಾಯಿ ಸಿಪ್ಪೆ, ತೆಂಗಿನ ಒಂಬಾಳೆ ಇರ್ಬೋದು ಅಥವಾ ತೆಂಗಿನ ಗರಿಗಳಿರ್ಬೋದು, ಇವನ್ನೆಲ್ಲವನ್ನು ಸಹಿತ ಗೊಬ್ಬರ ಮಾಡಿ ನಾವು ಆ ಗೊಬ್ಬರವನ್ನು ಏನು ಒಂದೊಂದು ಗಿಡಕ್ಕೆ 70-80 kg ಅಷ್ಟು ಗೊಬ್ಬರವನ್ನು ನಾವೇನಾದರೂ ವಾಪಸ್ ಮರುಕಳಿಸಿದರೆ ಆ ತೆಂಗಿನ ಗಿಡ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಿಡ್ತದೆ. ಇನ್ನು ತೆಂಗಿನಲ್ಲಿ ಈ ತ್ಯಾಜ್ಯಗಳನ್ನು ನಾವು ಬಳಕೆ ಮಾಡಲಿಕ್ಕೆ ಕೆಲವೊಬ್ಬರು ರೈತರು ಏನು ಮಾಡ್ತಾರೆ, ತೆಂಗಿನ ಗಿಡ ಎಷ್ಟು ಎತ್ತರ ಇರ್ತದೆ ಅಂತಕ್ಕಂಥದ್ದನ್ನು ನೋಡಿಕೊಂಡು ಆಲ್ಮೋಸ್ಟ್ ಒಂದು 6 ರಿಂದ 7 ವರ್ಷದ ತೆಂಗಿನ ಗಿಡ ಇದೆ ಅಂತಂದರೆ ಆಲ್ರೆಡಿ ಫಲಕ್ಕೆ ಬಂದಿರ್ತದೆ. ಅಂತಹ ಇದ್ರ ಸುತ್ತ ಒಂದು 3 ಅಡಿ ತೆಂಗಿನ ಗಿಡದ ಸುತ್ತ ಒಂದು 3 ಅಡಿ ಗ್ಯಾಪನ್ನು ಬಿಟ್ಬಿಟ್ಟು ಒಂದು 3 ಅಡಿ ಅಗಲಕ್ಕೆ ಒಂದು ಟ್ರೆಂಚನ್ನು ಮಾಡ್ಕೊಂಡ್ಬಿಟ್ಟು ಆ ಏನು ಗರಿಗಳು ಬರ್ತವೆ, ಕಾಯಿ ಸಿಪ್ಪೆ ಬರ್ತವೆ, ಅವನ್ನೆಲ್ಲವನ್ನು ಸಹಿತ ಟ್ರೆಂಚ್ನಲ್ಲಿ ಹಾಕಿಬಿಟ್ಟು ಅದರ ಮೇಲ್ಗಡೆ ಮಣ್ಣನ್ನು ಹಾಕಿಬಿಟ್ರೆ 1 ವರ್ಷದಲ್ಲಿ ಕಳೆತು ಒಳಗೆ ಗೊಬ್ಬರ ಆಗ್ತದೆ. ಇಲ್ಲ ಅದು ಆಗಲ್ಲ ಅಂತಂದರೆ ತೆಂಗಿನ ತೋಟಗಳಲ್ಲಿ 2 ತೆಂಗಿನ ಸಾಲುಗಳ ಮಧ್ಯದಲ್ಲಿ 1 ಮೀಟರ್ ಅಗಲ, 2 ಅಡಿ ಆಳ ಮತ್ತು 5 ಮೀಟರ್ ಉದ್ದದ ಒಂದು ಟ್ರೆಂಚ್ಗಳನ್ನು ಮಾಡಿಕೊಂಡು ಆ ಟ್ರೆಂಚ್ನಿಂದ ಬಂದಂತಹ ಮಣ್ಣನ್ನು ಇಳುಕಲಿಗೆ ಅಡ್ಡಲಾಗಿ ಕೆಳಭಾಗದಲ್ಲಿ ನಾವು ಹಾಕಿದಾಗ ಮೇಲ್ಗಡೆಯಿಂದ ಬರ್ತಕ್ಕಂತಹ ಮಣ್ಣು ನೀರು ಸಂರಕ್ಷಣೆ ಆಗ್ತದೆ. ಜೊತೆಯಲ್ಲಿ ನಿಮ್ಮ ಜಮೀನಿನಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಏನು ಮೊಟ್ಟೆಗಳಿರ್ತವೆ, ಒಂಬಾಳೆಗಳಿರ್ತವೆ ಅಥವಾ ತ್ಯಾಜ್ಯಗಳಿರ್ತವೆ, ಅವನ್ನೆಲ್ಲವನ್ನೂ ಸಹಿತ ಟ್ರೆಂಚ್ನಲ್ಲಿ ತುಂಬ್ತಾ ಬನ್ನಿ. ಯಾವಾಗ ಮೇಲ್ಗಡೆಯಿಂದ ಒಂಡು ನೀರು ಬರ್ತದೆ ಅಥವಾ ಕಲರ್ ನೀರು ಬರ್ತದೆ, ಮಣ್ಣು ಕರಗಿದಂಥ ನೀರು ಆ ತ್ಯಾಜ್ಯದ ಮೇಲೆ ನಿಂತ್ಕೊಂಡಾಗ ನಿಮಗೆ ಆಲ್ಮೋಸ್ಟ್ 6 ತಿಂಗಳಿಂದ 1 ವರ್ಷದಲ್ಲಿ ಕಳೆತು ಗೊಬ್ಬರ ಆಗ್ತದೆ. ಆ ನಿಟ್ಟಿನಲ್ಲಿ ಬೇಗನೆ ಅಲ್ಲಿ ಕಳಿಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ಜಮೀನಲ್ಲೂ ಸ್ಪೇಸ್ ಉಳಿತದೆ, ಟ್ರೆಂಚ್ಗಳನ್ನು ಸಹಿತ ಕ್ರಮೇಣವಾಗಿ ಭರ್ತಿ ಆಗ್ತಾ ಬರ್ತದೆ. 1-2 ವರ್ಷ ಆದಮೇಲೆ ಅದು ಕಂಪ್ಲೀಟ್ ಭರ್ತಿ ಆಗ್ತದೆ. ಈಗ ನಾನು ಆಗಲೇ ಹೇಳಿದೆ, 2 ತೆಂಗಿನ ಸಾಲುಗಳ ಮಧ್ಯದಲ್ಲಿ ಟ್ರೆಂಚನ್ನು ಓಪನ್ ಮಾಡಬೇಕು, ನೆಕ್ಸ್ಟ್ 1 ಸಾಲು ಗ್ಯಾಪ್ ಕೊಡಬೇಕು, ನೆಕ್ಸ್ಟ್ ಸಾಲಿನಲ್ಲಿ ಟ್ರೆಂಚನ್ನು ಹೊಡ್ಕೋಬೇಕು. ಈ ರೀತಿ ಮಾಡ್ಕೊಂಡಾಗ 2 ವರ್ಷದ ತನಕ ಆ ಟ್ರೆಂಚ್ ಇರ್ತದೆ. 2 ವರ್ಷಕ್ಕೆ ತುಂಬಲಿಲ್ವಾ 3ನೇ ವರ್ಷಕ್ಕೂ ಬಿಡಿ. 3ನೇ ವರ್ಷ ಆದಮೇಲೆ ಕ್ರಮೇಣವಾಗಿ ಒಂದು ಸ್ವಲ್ಪ ಮಣ್ಣು ಬಂದು ಸೆಟ್ಲ್ ಆಗ್ತದೆ. ಒಳ್ಳೆ ಗೊಬ್ಬರ ನೀರು ಸಂಗ್ರಹಣೆಗೆ ಒಂದು ಅಸೆಟ್ ಆಗ್ತದೆ. ನೆಕ್ಸ್ಟ್ ಅದು ತುಂಬಿದ ಮೇಲೆ ಇನ್ನೊಂದು ಖಾಲಿ ಸಾಲು ಬಿಟ್ಟಿರ್ತೀವಲ್ಲ, ಆ ಖಾಲಿ ಸಾಲಿನಲ್ಲಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಆ ಖಾಲಿ ಸಾಲಿನಲ್ಲಿ ತುಂಬ್ತಾ ಬನ್ನಿ. ಇದು ಗೊಬ್ಬರವಾಗಿ ಪರಿವರ್ತನೆ ಆಗ್ತದೆ. ನಾವೇನಾದರೂ ಇನ್ನೂ ಮಾಡ್ತೀವಿ ಅಂತಂತಂದರೆ ಆ ಗೊಬ್ಬರವನ್ನು ಏನಾದರೂ ಎತ್ಕೊಂಡು ನಿಮ್ಮ ತೆಂಗಿನ ಗಿಡಗಳಿಗೆ ಪ್ರತ್ಯೇಕವಾಗಿ ಹಾಕಿದರೆ ಅತ್ಯುತ್ತಮವಾದಂಥ ಗೊಬ್ಬರ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಒಂದು, ತೆಂಗಿನ ಗಿಡದ ಸುತ್ತ ನಾವು ಟ್ರೆಂಚನ್ನು ಮಾಡಿಕೊಂಡು ಅದರಲ್ಲಿ ಮಲ್ಚಿಂಗನ್ನು ಮಾಡ್ಬೋದು. ಎರಡನೇದಾಗಿ ಇಲ್ಲ ನಾನು ಮಣ್ಣನ್ನು ಓಪನ್ನೇ ಮಾಡೋದು ಬೇಡ ಅಂತಂತಂದರೆ ತೆಂಗಿನ ಗಿಡದ ಸುತ್ತ ಒಂದು 2 ಅಡಿ 2.5 ಅಡಿ ಎತ್ತರಕ್ಕೆ ಕಂಪ್ಲೀಟಾಗಿ ಆ ತ್ಯಾಜ್ಯವನ್ನು ಮಲ್ಚಿಂಗ್ ಮಾಡ್ಬೋದು. ಮೂರನೇದಾಗಿ ಟ್ರೆಂಚನ್ನು ಹೊಡಿಸ್ಬಿಟ್ಟು ಟ್ರೆಂಚ್ನಲ್ಲಿ ತುಂಬತಕ್ಕಂಥದ್ದು. ನಾಲ್ಕನೇದಾಗಿ ಕೋಕೋನಟ್ ಫ್ರಾಂಟ್ ಚಾಪರ್ನ ಉಪಯೋಗಿಸ್ಕೊಂಡು ಅದನ್ನು ಪುಡಿ ಮಾಡಿಬಿಟ್ಟು ಜಮೀನಿಗೆ ಬಳಕೆ ಮಾಡೋದ್ರಿಂದ ನಮ್ಮ ತೆಂಗಿನ ತೋಟದಲ್ಲಿ ಏನು ಉತ್ಪತ್ತಿಯಾಗಿರ್ತದೆ ಅಷ್ಟು ತ್ಯಾಜ್ಯ, ಆಲ್ಮೋಸ್ಟ್ 90% ತ್ಯಾಜ್ಯವನ್ನು ನಾವು ವಾಪಸ್ ಹಾಕ್ದಂಗೆ. ಇನ್ನು ಉಳಿದಿದ್ದು 10% ಇರ್ತದೆ. 10%ನ್ನು ನಾವು ಬೇರೆ ಕಡೆ ಸಾವಯವ ಗೊಬ್ಬರನೋ ಅಥವಾ ತಿಪ್ಪೆ ಗೊಬ್ಬರನೋ ತೆಗೆದುಕೊಂಡು ಬಂದು ಹಾಕ್ಕೊಂಡು ಮ್ಯಾನೇಜ್ ಮಾಡಿದರೆ ನಮ್ಮ ತೆಂಗಿನ ಗಿಡದಲ್ಲಿ ಫಲವತ್ತತೆಯನ್ನು ನಾವು ಕಾಪಾಡ್ಕೋಬೋದು. ಇನ್ನೊಂದು ಬೆಳೆ ಇತ್ತೀಚೆಗೆ ಬರ್ತಾ ಇರತಕ್ಕಂಥದ್ದು ಅಡಿಕೆ ಬೆಳೆ. ಅಡಿಕೆ ಬೆಳೆಯಲ್ಲಿ
ಪ್ರತಿ ವರ್ಷ ಒಂದೊಂದು ಎಕರೆನಲ್ಲಿ ಮಿನಿಮಮ್ ಅಂದ್ರೂ 3-4 ಟನ್ ತ್ಯಾಜ್ಯ ಉತ್ಪತ್ತಿ ಆಗ್ತದೆ. ನೋಡಿ, ಒಂದು ಎಕರೆನಲ್ಲಿ 700-750 ಅಡಿಕೆ ಸಸಿಗಳು ಕೂತ್ಕೊಳ್ತವೆ. 700-750 ಸಸಿಗಳಲ್ಲಿ ಒಂದೊಂದು ಗಿಡದಲ್ಲಿನೂ ಸಹಿತ ಒಂದು ವರ್ಷಕ್ಕೆ ಮಿನಿಮಮ್ 4 ಗೊನೆ, 4 ಗೊನೆ ಅಂದರೆ 4 ಮೊಟ್ಟೆಗಳು ಬೀಳ್ತವೆ. 4 ಮೊಟ್ಟೆಗಳು ಬೀಳ್ತವೆ. 4 ಗೊನೆಯಲ್ಲಿ ಆಲ್ಮೋಸ್ಟ್ ಒಂದು 15-20 kg ಹಸಿ ಅಡಿಕೆ ಬರ್ತದೆ. 4 ಗೊನೆ ಬರ್ತವೆ. ಅಷ್ಟನ್ನು ನಾವು ತೆಗೆದಾಗ ಒಂದೊಂದು ಗಿಡದಿಂದನೂ ಒಂದೊಂದು ಇದರಿಂದನೂ ಸಹಿತ ಒಂದು 20-25 kg ನಮಗೆ ತ್ಯಾಜ್ಯ ಉತ್ಪತ್ತಿ ಆಗ್ತದೆ. 700 ಗಿಡ ಅಂತಂತಂದರೆ ಆಲ್ಮೋಸ್ಟ್ 3-4 ಟನ್ ತ್ಯಾಜ್ಯ ನಮಗೆ ಉತ್ಪತ್ತಿ ಆಗ್ತದೆ. ಆ ತ್ಯಾಜ್ಯವನ್ನು ಪ್ರತಿಯೊಂದು ತ್ಯಾಜ್ಯವನ್ನು ತೆಗೆದುಕೊಂಡೋಗಿ ನಾವು ಹಾಕಿ ನಾವು ಬೆಂಕಿ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಅಡಿಕೆ ಸಿಪ್ಪೆಯನ್ನು ಯಾರೂ ಸಹಿತ ಉಪಯೋಗಿಸ್ತಿಲ್ಲ. ಅತ್ಯಂತ ಏರಳವಾಗಿ ಪೊಟ್ಯಾಷನ್ನು ಹೊಂದಿರತಕ್ಕಂತಹ ತ್ಯಾಜ್ಯ ಯಾವುದಾದ್ರೂ ಇದೆ ಅಂತಂದರೆ ಒಂದು ಬಾಳೆ, ಎರಡನೇದು ಅಡಿಕೆ ಸಿಪ್ಪೆ. ಹಾಗಾಗಿ ಅಡಿಕೆ ಸಿಪ್ಪೆಯನ್ನು ನಾವು ಜಮೀನಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಭೂಮಿಯ ಫಲವತ್ತತೆ ಕಾಪಾಡ್ತದೆ. ಕೆಲವೊಬ್ಬರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಅಡಿಕೆ ತ್ಯಾಜ್ಯವನ್ನು ನಾವೇನಾದರೂ ಜಮೀನಿಗೆ ತೆಗೆದುಕೊಂಡು ಹಾಕಿದಾಗ ಅಲ್ಲಿ ಅಣಬೆ ರೋಗ ಬರ್ತದೆ ಅಂತಕ್ಕಂಥದ್ದು. ಅಣಬೆ ರೋಗ ಬರ್ತದೆ ಅಂತಕ್ಕಂಥದ್ದು ಯಾವಾಗ ಅಂತಂತಂದರೆ ನಿಮ್ಮ ಜಮೀನಿನಲ್ಲಿ ಗಾಳಿ ಆಡದೇ ಇರತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಾಗ, ಎರಡನೇದಾಗಿ ನಿಮ್ಮ ಜಮೀನಿನಲ್ಲಿ ಜೌಗು ಅಂದರೆ ನೀರನ್ನು ನಿಲ್ಲಿಸಿದಾಗ ಈ ತ್ಯಾಜ್ಯವನ್ನು ನಾವು ಹಾಕಿದಾಗ ಬರ್ತದೆ 100%. ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ, ನಾನೇನು ಸಜೆಷನ್ ಕೊಡ್ತೀನಿ ಅಂದರೆ, ಏನು ಅಡಿಕೆ ಗರಿಗಳು ಬೀಳ್ತವೆ ಯಾವುದೇ ಕಾರಣಕ್ಕೂ ಅವನ್ನ ಎತ್ತಬೇಡಿ, ಅವನ್ನ ಜಮೀನಲ್ಲೇ ಬಿಡಿ. 6 ತಿಂಗಳಲ್ಲಿ ಕಳೆತು ಗೊಬ್ಬರ ಆಗ್ತದೆ. ಮೂರನೇದಾಗಿ ನಿಮ್ಮ ಏನು ಅಡಿಕೆ ಸಿಪ್ಪೆ ಬಂದಿರ್ತದೆ ಆ ಅಡಿಕೆ ಸಿಪ್ಪೆಯನ್ನು ಗಿಡದಿಂದ 1 ಅಡಿ ದೂರ ಖಾಲಿಯನ್ನು ಬಿಟ್ಬಿಟ್ಟು ಗಿಡದಿಂದ 1 ಅಡಿ ಸುತ್ತ ಏನೂ ಹಾಕಬಾರ್ದು, ಉಳಿದಂಥ ಜಾಗಗಳಲ್ಲಿ ನೀವು ಹರಡಿ. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ಇವತ್ತು ಅಡಿಕೆನಲ್ಲಿ ಅತ್ಯಂತ ಹೆಚ್ಚಿನ ಗ್ಲೈಫೋಸೇಟನ್ನು ಬಳಕೆ ಮಾಡ್ತಕ್ಕಂಥದ್ದು ಅಂದರೆ ಕಳೆನಾಶಕವನ್ನು ಬಳಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ನಮ್ಮಲ್ಲೆಲ್ಲ ಇದೆ. ಆ ಕಳೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ 90% ಸಹಾಯ ಮಾಡ್ತದೆ. ಎರಡನೇದಾಗಿ ಕಳೆಗಳು ಹುಟ್ಟಕ್ಕೆ ಬಿಡೋದಿಲ್ಲ. ಮಳೆ ಹನಿ ನೇರವಾಗಿ ಭೂಮಿಗೆ ಟಚ್ ಆಗೋದಿಲ್ಲ. ಮಳೆ ಹನಿ ಭೂಮಿಗೆ ಟಚ್ ಆಗಲಿಲ್ಲ ಅಂತಂತಂದರೆ ಮಣ್ಣು ಕದಲೋದಿಲ್ಲ. ಮಣ್ಣು ಕದಲಿಲ್ಲ ಅಂತಂದರೆ ಮಣ್ಣಿನ ಸವಕಳಿ ಆಗೋದಿಲ್ಲ. ಮೂರನೇದಾಗಿ ಕೂಲಾಗಿರ್ತದೆ, ನಿಮ್ಮ ತೋಟ ತುಂಬ ಕೂಲಾಗಿರ್ತದೆ. ನಾಲ್ಕನೇದು, ಆ ಕೂಲಾಗಿರೋದ್ರಿಂದ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಅಥವಾ ಜೀವಾಣುಗಳ ಚಟುವಟಿಕೆ, ಎರೆಹುಳುಗಳ ಚಟುವಟಿಕೆ ಚೆನ್ನಾಗಾಗ್ತದೆ. ಈ ನಿಟ್ಟಿನಲ್ಲಿ ನಮಗೆ ತುಂಬ ಅನುಕೂಲ ಆಗ್ತದೆ. ಅದು ನಿಧಾನಕ್ಕೆ ಕರಗಿ ಏನು ನಮ್ಮ ಅಡಿಕೆ ತೋಟಗಳಿಗೆ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡ್ತೀವಿ, ಕ್ರಮೇಣವಾಗಿ 90% ರಾಸಾಯನಿಕ ಗೊಬ್ಬರಗಳನ್ನ ನಾವು ಕಡಿಮೆ ಮಾಡ್ಬೋದು. ಇನ್ನು ಉಳಿದಂಗೆ ನಾನು ಆಗಲೇ ಹೇಳ್ತಾ ಇದ್ದೆ, ಹತ್ತಿ, ತೊಗರಿ ಮತ್ತು ಸೂರ್ಯಕಾಂತಿ ಈ 3 ಬೆಳೆಗಳನ್ನು ಸಹಿತ ನಾವು ಯಾರೂ ಉಪಯೋಗಿಸ್ತಿಲ್ಲ. ತೊಗರಿ ಕಟ್ಟಿಗೆನೂ ಉಪಯೋಗಿಸ್ತಿದ್ವಿ ಒಲೆಗೆ, ಹತ್ತಿ ಕಟ್ಟಿಗೆನೂ ಸಹಿತ ಉಪಯೋಗಿಸ್ತಿದ್ವಿ. ಇವತ್ತು ಯಾರೂ ಇಲ್ಲ. ಇವನ್ನ ಏನು ಮಾಡಬೇಕು ಅಂತಂತಂದರೆ, ನಾವು ಜಮೀನಿನಲ್ಲಿ ಹತ್ತಿಯನ್ನು ಬಿಡಿಸ್ಕೊಂಡಾಗ, ತೊಗರಿಯನ್ನು ಕಟಾವು ಮಾಡಿಕೊಂಡಾಗ, ಸೂರ್ಯಕಾಂತಿ ತೆನೆಯನ್ನು ತೆಗೆದುಕೊಂಡಾಗ ಒಂಟು ಬಾಳಿನ ನೇಗಿಲು ಅಥವಾ 2 ಬಾಳಿನ ನೇಗಿಲು, 2 ಬಾಳಿನ ನೇಗಿಲನ್ನ ನಾನಂತೂ ಸಜೆಸ್ಟ್ ಮಾಡೋದಿಲ್ಲ. ಆದರೆ ಒಂಟು ಬಾಳಿನ ನೇಗಿಲನ್ನ ಹಾಕ್ಕೊಂಡು ಸಾಲಿನಲ್ಲಿ ಹಾಕಿ ನೀವು ಹೊಡೆದಾಗ ಏನಾಗ್ತದೆ, ಆ ಕಂಪ್ಲೀಟ್ ಗಿಡ ಭೂಮಿಯ ಒಳಗಡೆ ಬೀಳ್ತದೆ. ಆವಾಗ ಬಿದ್ದಾಗ ನಿಮ್ಗೆ ಆಲ್ಮೋಸ್ಟ್ 15 ದಿನದಲ್ಲಿ ಕಂಪ್ಲೀಟ್ ಅದು ಕರಗಿ ಇದಾಗ್ತದೆ. ಯಾಕೆ ಅಂತಂದರೆ ಇದು ನಾನು ನೋಡಿರ್ತಕ್ಕಂಥದ್ದು. ಮೊದಲನೇ ವರ್ಷ ನಿಮಗೆ 1 ತಿಂಗಳು ಟೈಮ್ ಬೇಕಾಗ್ಬೋದು. ಯಾಕೆ ಅಂತಂದರೆ ಅಲ್ಲಿ ಜೀವಾಣುಗಳ ಚಟುವಟಿಕೆ ಕಡಿಮೆ ಇರ್ತದೆ. ಆದರೆ ಯಾವಾಗ ನಮ್ಮ 1 ವರ್ಷ ನಾವು ಸೇರ್ಪಡೆ ಮಾಡ್ತೀವೋ ಆವಾಗ ಜೀವಾಣುಗಳ ಚಟುವಟಿಕೆ ಜಾಸ್ತಿ ಆಗಿರ್ತದೆ, ಗೆದ್ದಲು ಪ್ರಮಾಣ ಜಾಸ್ತಿ ಆಗಿರ್ತದೆ. ನೀವು 2ನೇ ವರ್ಷ ಸೇರಿಸಿದಾಗ ವಿತಿನ್ 15-20 ದಿನದಲ್ಲಿ ಕಂಪ್ಲೀಟ್ ಮಣ್ಣಿನಲ್ಲಿ ಕರಗಿ ಹೋಗ್ತಕ್ಕಂಥ ಪರಿಸ್ಥಿತಿ ಇದಾಗ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂತಹ ಬೆಳೆ ಯಾವುದು ಅಂತಂದರೆ ನಮ್ಮ ಕಬ್ಬು. ಈ ಮೈಸೂರು, ಚಾಮರಾಜನಗರ, ಮಂಡ್ಯ ಭಾಗದಲ್ಲಿ ಅತ್ಯಂತ ಕಬ್ಬು 2.5-3 ಟನ್ ತ್ಯಾಜ್ಯ ಉತ್ಪತ್ತಿ ಆಗ್ತದೆ. ಕಬ್ಬು ಬಿಡಿ ಹೋಗ್ತದೆ ಫ್ಯಾಕ್ಟ್ರಿಗೆ, ಅಲ್ಲಿ ವೇಸ್ಟ್ ಆಗಿದ್ದನ್ನು ನಾವೇನು ಮಾಡಲಿಕ್ಕಾಗಲ್ಲ. ಆದರೆ ಅದರ ರವದಿ ಏನಿರ್ತದಲ್ಲ, ಕಬ್ಬಿನ ಎಲೆಗಳು, ಆ ಕಬ್ಬಿನ ಎಲೆಗಳನ್ನು ನಾವು ಜಮೀನಿನಲ್ಲಿ ಹರಡಬೇಕು. ಹರಡಿಬಿಟ್ಟು ನಾವು ಅದಕ್ಕೆ ಉಪಚಾರ ಮಾಡಿದಾಗ ಉತ್ತಮವಾದಂಥ ಗೊಬ್ಬರ ಆಗ್ತದೆ. ಆದರೆ ಇಲ್ಲಿ ಏನಾಗಿರ್ತದೆ ಅಂದರೆ, ಕಬ್ಬಿನಲ್ಲಿ ಇವತ್ತು ಬೇಸಾಯ ಪದ್ಧತಿಗಳು ಬೇರೆ ಬೇರೆ ಥರ ಇದ್ದಾವೆ. ಒಂದು ಜೋಡಿ ಸಾಲು ಪದ್ಧತಿ ಬಂದಿದೆ, ಇನ್ನೊಂದು 4 ಅಡಿಗೆ ಒಂದೊಂದು ಸಾಲನ್ನು ಹಾಕ್ಕೊಂಡು ಮಾಡ್ತಕ್ಕಂಥ ಪದ್ಧತಿ ಬಂದಿದೆ. ಎಲ್ಲಿ ಜೋಡಿ ಸಾಲು ಪದ್ಧತಿ ಬಂದಿದೆ ಅಥವಾ 4 ಅಡಿ ಸಾಲು ಬಂದಿದೆ, ಎಲ್ಲ ಕಬ್ಬಿನ ಇದರಲ್ಲೂ ಸಹಿತ ಒಂದು ಸಾಲನ್ನು ಓಪನ್ ಬಿಡಿ. ಎಲ್ಲಿ ಡ್ರಿಪ್ ಲೈನ್ ಹಾಕಿರ್ತೀರಿ ಅದನ್ನು ಓಪನ್ ಬಿಡಿ. ಡ್ರಿಪ್ ಲೈನ್ ಹಾಕಿಲ್ಲಿರ್ತಕ್ಕಂಥ ಜಾಗದಲ್ಲಿ ನೀವು ಅದನ್ನು ಮುಚ್ಚಿಗೆಯನ್ನು ಮಾಡಿದ ಮೇಲೆ ನಾವೇನು ಮಾಡಬೇಕಾಗ್ತದೆ, 1-2-3 ಸ್ಪ್ರಿಂಕ್ಲರ್ನ ಕೊಡಬೇಕಾಗ್ತದೆ. 1-2-3 ಸ್ಪ್ರಿಂಕ್ಲರ್ನ ಕೊಡಬೇಕಾಗ್ತದೆ. ಸ್ಪ್ರಿಂಕ್ಲರ್ನ ಕೊಟ್ಟು ಜೊತೆಗೆ ಜೀವಾಮೃತ ಇದ್ದರೆ ನಿಮ್ಮಲ್ಲಿ ಜೀವಾಮೃತ ಒಂದು 200 ಲೀಟರ್ ಡ್ರಿಮ್ನಲ್ಲಿ ಒಂದು 10 ಲೀಟ್ರ್ ಗೋಮೂತ್ರ, ಒಂದು 10 kg ಸಗಣಿ, 1 kg ಕಡಲೆ ಹಿಟ್ಟು, 1 ಇಡೀ ಮಣ್ಣನ್ನು ನಿಮ್ಮ ಜಮೀನನ್ನು ಹಾಕಿಬಿಟ್ಟು ಕಲಿಸಿಬಿಟ್ಟು ನಿಮ್ಮ ಜಮೀನಿನಲ್ಲಿ ಏರಿಸಿದಾಗ ಅದು ಜೀವಾಣುಗಳ ಚಟುವಟಿಕೆ ಜಾಸ್ತಿ ಆಗ್ತದೆ.
ಎರಡನೇದಾಗಿ ಆ ಜಮೀನಿಗೆ ಒಂದು 100 kg ಜಿಪ್ಸಮ್ನ ನೀವು ಜಮೀನಿಗೆ ಏರಿಸಿದಾಗ ತುಂಬ ಚೆನ್ನಾಗಿ ಅದು ಬೇಗನೆ ಕಳೀತದೆ. ಇಷ್ಟು ಬೆಳೆಗಳಲ್ಲಿ ಈ ರೀತಿಯಾಗಿ ನಾವು ತ್ಯಾಜ್ಯಗಳನ್ನು ನಾವು ಭೂಮಿಗೆ ಮರುಕಳಿಸಿದ್ದಾದಲ್ಲಿ ನಮ್ಮ ಪೋಷಕಾಂಶಗಳನ್ನು ನಾವು ಜಮೀನಿಗೆ ಹಿಂದಿರುಗಿಸ್ದಂಗೆ ಆಗ್ತದೆ. 90% ಪೋಷಕಾಂಶಗಳು ಹಿಂದಿರುಗಿಸ್ದಂಗೆ ಆಗ್ತದೆ. ಮಣ್ಣಿನ ಫಲವತ್ತತೆಯನ್ನು ಕಾಪಾಡುತ್ತೆ. ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚಾಗ್ತದೆ. ಜೈವಿಕ ಕ್ರಿಯೆಗಳು ಹೆಚ್ಚಾಗ್ತವೆ. ಜೊತೆಯಲ್ಲಿ ನಾವು ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ನೀರು ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ, ಪೋಷಕಾಂಶಗಳನ್ನ ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ, ಒಟ್ಟಾರೆಯಾಗಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಲಿಕ್ಕೆ ಇದು ಸಹಕಾರಿಯಾಗ್ತದೆ. ಇಷ್ಟೆಲ್ಲ ಮಾಡೋದ್ರಿಂದ ಸಾವಯವ ಇಂಗಾಲದ ಪ್ರಮಾಣ ಎಷ್ಟು ಹೆಚ್ಚಳ ಆಗ್ಬೋದು ಅಂತೀರಿ? ಇದನ್ನು ನಾವು ಒಂದೇ ವರ್ಷದಲ್ಲಿ ನಾವು ಹೆಚ್ಚು ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಕ್ರಮೇಣವಾಗಿ ಒಂದು 3 ವರ್ಷ ಹೆಚ್ಚು ಮಾಡಿದರೆ ನಾನು ಕಡಾಖಂಡಿತವಾಗಿ ಹೇಳ್ತೀನಿ, ಇವತ್ತು 0.2 ಇರ್ತಕ್ಕಂತಹ ಸಾವಯವ ಇಂಗಾಲ ಪ್ರಮಾಣವನ್ನು 0.7ಕ್ಕಿಂತ ಹೆಚ್ಚಿಗೆ ತೆಗೆದುಕೊಂಡು ಹೋಗ್ಬೋದು ಅಂತಕ್ಕಂಥದ್ದು ನನ್ನ ಒಂದು ಅನುಭವ. ಹೆಚ್ಚಾಗೋದ್ರಿಂದ ಏನು ಅನುಕೂಲ ಆಗುತ್ತೆ? ಈ ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚಾಗೋದ್ರಿಂದ ಒಂದು ಮಣ್ಣು ಸ್ಮೂತ್ ಆಗ್ತದೆ. ಮಣ್ಣಿನಲ್ಲಿ ಭೌತಿಕ ಗುಣಗಳೇನಂತೀವಿ, ಮಣ್ಣನ್ನು ಮುಟ್ಟಿದಾಗ ಕಲ್ ಥರ ಇರೋದು ಅಥವಾ ಮುಳ್ಳು ಥರ ಇರತಕ್ಕಂಥದ್ದು ಕಡಿಮೆ ಆಗ್ತದೆ. ಮಣ್ಣು ಭಾಳ ಮೆದುವಾಗಿರ್ತದೆ. ಎರಡನೇದಾಗಿ ಅದರ ಇಲ್ಲಿರ್ತಕ್ಕಂಥ ಜೈವಿಕ ಚಟುವಟಿಕೆಗಳು, ಎರೆಹುಳ ಇರ್ಬೋದು, ಗೆದ್ದಲು ಇರ್ಬೋದು, ಅಥವಾ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಮಣ್ಣಿನಲ್ಲಿ ತೇವಾಂಶ ಹಿಡಿದಿಟ್ಕೊಳ್ತಕ್ಕಂಥ ಪ್ರಮಾಣ ಹೆಚ್ಚಾಗ್ತದೆ. ಎಲ್ಲ ವೈಜ್ಞಾನಿಕವಾಗಿ ಇನ್ನೂ ಹೇಳಬೇಕು ಅಂತಂದರೆ ಮಣ್ಣಿನಲ್ಲಿರ್ತಕ್ಕಂತಹ ಕ್ಯಾಟಯನ್ ಎಕ್ಸ್ಚೇಂಜ್ ಕೆಪಾಸಿಟಿ ಹೆಚ್ಚಾಗ್ತದೆ. ಆವಾಗ ಕ್ಯಾಟಯನ್ ಎಕ್ಸ್ಚೇಂಜ್ ಕೆಪಾಸಿಟಿ ಹೆಚ್ಚಾಯಿತು ಅಂತಂದರೆ ಮಣ್ಣಿನಲ್ಲಿ ನಾವು ಯಾವುದೇ ರಸಗೊಬ್ಬರಗಳನ್ನ ಹಾಕಿದಾಗ ಆ ರಸಗೊಬ್ಬರಗಳನ್ನು ಹಿಡಿದಿಟ್ಕೊಂಡು ಪೋಲಾಗದಂಗೆ ಹಿಡಿದಿಟ್ಕೊಂಡು ಬೆಳೆಗೆ ಬೇಕಾದಾಗ ಒದಗಿಸ್ಲಿಕ್ಕೆ ತರಂದು ಬುಧವಾರ ಸಂಜೆ 4 ಗಂಟೆಗೆ ಮೈಸೂರು ಆಕಾಶವಾಣಿಯ ಆವರಣದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಸಾವಯವ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಏರ್ಪಾಟಾಗಿದೆ. ಸಂಜೆ 5:30 ಸಾವಯವ ಸಂವಾದ. ಸಾವಯವ ಕೃಷಿಕರ ಸಂಘಟನೆಗಳೊಂದಿಗೆ ಗ್ರಾಹಕ ಸಂಘಟನೆ ನೇರ ಖರೀದಿ ಒಪ್ಪಂದ ಸಹ ನಡೆಯಲಿದೆ. ಸಾವಯವ ಸಂಬಂಧ ಬೇಸಾಯ ಅನುಬಂಧ, ನೆಲದ ಗುಣ ಕಾಯೋಣ, ಬಾವುಳಿಗೆ ಬೆಳೆಯೋಣ. ಬನ್ನಿ, ಭಾಗವಹಿಸಿ. ಇದೇ 29ರಂದು ಬುಧವಾರ ಸಂಜೆ 4 ಗಂಟೆಗೆ ಮೈಸೂರು ಆಕಾಶವಾಣಿಯ ಆವರಣದಲ್ಲಿ ಸಾವಯವ ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಯೋಗೀಶ್ ಅವರೇ? ನನ್ನ ದೂರವಾಣಿ ಸಂಖ್ಯೆ 8277933103. ಇನ್ನೊಮ್ಮೆ 8277933103. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 8277933103. ಒಳ್ಳೆಯದು ಯೋಗೀಶ್ ಅವರೇ. ಇದುವರೆಗೂ ಬೆಳೆ ತ್ಯಾಜ್ಯಗಳ ಸಮರ್ಪಕ ಬಳಕೆಯಿಂದ ಮಣ್ಣಿನ ಸಾವಯವ ಇಂಗಾಲವನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸ್ಕೋಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾಗಿ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಬೆಳೆ ತ್ಯಾಜ್ಯ ನಿರ್ವಹಣೆಯ ಮೂಲಕ ಮಣ್ಣಿನ ಸಾವಯವ ಇಂಗಾಲದ ಅಭಿವೃದ್ಧಿಯನ್ನು ಕುರಿತು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪನಿರ್ದೇಶಕರಾದ ಜಿಎಚ್ ಯೋಗೀಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಹಾಲು ಉತ್ಪಾದನೆಯನ್ನು ಕುರಿತು ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎ ನಾಗಮಣಿ ಅವರೊಂದಿಗಿನ ಮಾತುಕತೆಯನ್ನು ಆಲಿಸುವಿರಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಸಾವಯವ ಸಂಪದ, ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದಾ. ಸಹಯೋಗ ವಿಸ್ತರಣಾ ಶಿಕ್ಷಣ ಘಟಕ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ, ಮೈಸೂರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ಕೃಷಿ ಇಲಾಖೆ ಮೈಸೂರು, ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲಾ ಸಾವಯವ ಕೃಷಿಕರ ಒಕ್ಕೂಟ. ಸಾವಯವದಲ್ಲಿ ಸಮಗ್ರ ಕೃಷಿಯಿದೆ, ಮಣ್ಣಿಗೂ ಮನುಜಗೂ ಆರೋಗ್ಯ. ವಿಷ ರಾಸಾಯನಿಕವಾ ಕೃಷಿಯಲ್ಲಿ ತೊರೆದರೆ ಬೆಳೆಯೋ ಬೆಳೆಯೆಲ್ಲ ಅಮೃತವು.
ಬೆಳೆಯೋ ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ಗೀತೆಯ ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಕೃಷಿ ಸಂಪದಾ ಇದುವೇ ಕೃಷಿ ಸಂಪದಾ. ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ಸಂಪದಾ ಇದುವೇ ಕೃಷಿ ಸಂಪದಾ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದಾ. ಇದುವೇ ಕೃಷಿ ಸಂಪದಾ.